ಯೋ ಗಾಯ್ಸ್, ಇವತ್ತು ನಾವು ನೋಡೋ ಮೂವಿ ಯಾವುದು ಅಂದ್ರೆ ಒಂದು ಇಂಡೋನೇಷಿಯನ್ ಹಾರರ್ ಮೂವಿನೇ ಈ ವಿಡಿಯೋದಲ್ಲಿ ನಾವು ನೋಡ್ತಾ ಇದೀವಿ. ಮೂವಿಯ ಹೆಸರು ಫಾಲೋ ಮೀ ಟು ಹೆಲ್ ಇಕುಟ್ ಅಕುಕೆ ನೆರಾಕಾ. ಇಂಡೋನೇಷಿಯನ್ ಮೂವಿ ತಾನೇ, ಅಷ್ಟೇನು ಚೆನ್ನಾಗಿರಲ್ಲ ಅಂತಾನೆ ನಾನು ನೋಡ್ದೆ. ಬಟ್ ಆದ್ರೆ ಮೂವಿಯಲ್ಲಿ ಏನು ಒಂದು ಸ್ಟೋರಿ ಲೈನ್, ಏನು ಒಂದು ಹಾರರ್ ಕಂಟೆಂಟ್ ಸೂಪರ್ ಆಗಿದೆ ನೋಡಿ, ತುಂಬಾ ಚೆನ್ನಾಗಿದೆ. ನೋಡೋಕ್ಕೂ ಮುಂಚೆ ಸಬ್ಸ್ಕ್ರೈಬ್ ಮಾಡದೇ ಇರೋರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಮರೆಯದೆ ಬೆಲ್ ಐಕಾನ್ ನ ಪ್ರೆಸ್ ಮಾಡಿ. ನೀವು ಮಾಡೋ ಸಬ್ಸ್ಕ್ರಿಪ್ಷನ್, ಶೇರ್, ಲೈಕ್, ಕಮೆಂಟ್ಸ್ ನಮಗೆ ಮೋಟಿವೇಶನಲ್ ಆಗಿರುತ್ತೆ. ಫಾಲೋ ಮಾಡದೇ ಇರೋರು ಫಾಲೋ ಮಾಡ್ಕೊಳ್ಳಿ. ಸರಿ, ಓಕೆ, ಇವಾಗ ಕತೆ ಒಳಗಡೆ ಹೋಗೋಣ. ಓಪನಿಂಗ್ ಸೀನ್ ಅಲ್ಲಿ ಒಬ್ಬಳು ಟೀಚರ್ ಅವಳ ಸ್ಟೂಡೆಂಟ್ಸ್ ಎಲ್ಲರನ್ನು ಕರ್ಕೊಂಡು ಎಜುಕೇಶನ್ ಟೂರ್ ಅಂತ ಹೊರಗಡೆ ಬಂದಿದ್ದಾರೆ. ಆವಾಗ ಆ ಟೀಚರ್ ಅವಳ ಸ್ಟೂಡೆಂಟ್ಸ್ ಎಲ್ಲರ ಹತ್ರನು ಇವತ್ತು ನೀವು ಏನೆಲ್ಲ ನೋಡಿದಿರೋ ಅದನ್ನೆಲ್ಲ ಒಂದು ಸ್ಟೋರಿ ತರ ಬರ್ದು ಅದನ್ನ ತಂದು ನನಗೆ ತೋರಿಸ್ಬೇಕು ಆಯ್ತಾ ಅಂತ ಹೇಳ್ಬೇಕಾದ್ರೆ ಎಲ್ಲ ಸ್ಟೂಡೆಂಟ್ಸ್ ಸರಿ ಅಂತ ಒಪ್ಕೋತಾರೆ. ಸರಿ, ಲಿಡಾ ಎಲ್ಲಿ ಕಾಣ್ತಾ ಇಲ್ಲ ಅಂತ ಟೀಚರ್ ಕೇಳ್ಬೇಕಾದ್ರೆ ಅವಳನ್ನ ಹುಡಿಕೊಂಡು ಸ್ವಲ್ಪ ಜನ ಹೋಗ್ತಾರೆ. ನೋಡಿದ್ರೆ ಲಿಡಾ ಉಯ್ಯಾಲೆ ಆಡ್ಕೊಂಡು ಒಬ್ಬಳೇ ಮಾತಾಡ್ತಾ ಕೂತಿದ್ದಾಳೆ. ಇವಳೇ ನಮ್ಮ ಮೂವಿಯ ಹೀರೋಯಿನ್. ಆವಾಗ ಅವಳನ್ನ ನೋಡೋಕೆ ಬಂದ ಫ್ರೆಂಡ್ಸ್, ಹೇ ಲಿಡಾ ಒಬ್ಬಳೇ ಮಾತಾಡ್ತಾ ಇದ್ದಾಳೆ, ಅವಳಿಗೆ ಹುಚ್ಚಿಡ್ದು ಬಿಟ್ಟಿದೆ ಅಂತ ಕಿಂಡಲ್ ಮಾಡ್ತಾರೆ. ಆವಾಗ ಆ ಮೂರು ಹುಡುಗಿಯರಲ್ಲಿ ಒಬ್ಬಳು ಹುಡುಗಿಗೆ ಕತ್ತನ್ನ ಯಾರೋ ಹಿಡ್ಕೊಂಡು ಪ್ರೆಸ್ ಮಾಡ್ತಾ ಇರೋ ತರ ಫೀಲ್ ಆಗ್ತಾ ಇದೆ. ಕಿರ್ಚ್ಕೋತಾ ಇದ್ದಾಳೆ ಆ ಹುಡುಗಿ. ಎಲ್ಲರೂ ಗಾಬರಿ ಆಗ್ಬಿಡ್ತಾರೆ. ನೋಡಿದ್ರೆ ಆ ಹುಡುಗಿ ಇವರನ್ನೆಲ್ಲ ಏಮಾರ್ಸಿದೆ. ಆವಾಗ ನಮ್ಮ ಲಿಡಾ ಆಡ್ತಾ ಇದ್ದ ಉಯ್ಯಾಲೆ ಪಕ್ಕದಲ್ಲೇ ಇನ್ನೊಂದು ಉಯ್ಯಾಲೆ ಇದೆ, ಅದು ಅಲ್ಲಾಡ್ತಾ ಇದೆ. ಅದನ್ನ ಸ್ಟಾಪ್ ಮಾಡೋಣ ಅಂತ ಒಂದು ಹುಡುಗಿ ಹೋಗಿ ಹಿಡಿಬೇಕಾದ್ರೆ ಸಡನ್ ಆಗಿ ಆ ಹುಡುಗಿ ನೋವಲ್ಲಿ ಕಿರ್ಚ್ಕೋತಾ ಇದ್ದಾಳೆ, ಕೈಯನ್ನ ತೆಗೆದು ಬಿಡ್ತಾ ಇದ್ದಾಳೆ. ಏನು ಅಂತ ನೋಡಿದ್ರೆ ಅವಳ ಕೈಯಲ್ಲಿ ಯಾರೋ ಕಚ್ಚಿರೋ ಮಾರ್ಕ್ ಇದೆ. ಅಷ್ಟೇ, ಮೂರು ಹುಡುಗಿಯರು ಹೆದರ್ಕೊಂಡು ಅಲ್ಲಿಂದ ಓಡಿ ಹೋಗ್ಬಿಡ್ತಾರೆ. ಆವಾಗ ನಮ್ಮ ಹೀರೋಯಿನ್ ಮಾತ್ರ ಅಲ್ಲೇ ನಿಂತು ಮೇಲೂ ಕೆಳಗೂ ಆ ಉಯ್ಯಾಲೆಯನ್ನ ನೋಡ್ತಾ ಇರ್ಬೇಕಾದ್ರೆ ಸಡನ್ ಆಗಿ ಅವಳು ಹೆದರ್ಕೊಂಡು ಓಡಿ ಹೋಗಿ ವ್ಯಾನಿಗೆ ಹತ್ಕೋತಾಳೆ. ಇವಾಗ ವ್ಯಾನ್ ಇಂದ ಹೊರಗಡೆ ನೋಡ್ಬೇಕಾದ್ರೆ ಆ ಉಯ್ಯಾಲೆಯಲ್ಲಿ ಒಂದು ದೆವ್ವ ಕೂತ್ಕೊಂಡು ಅಲ್ಲಾಡ್ತಾ ಇದೆ. ಇವಾಗ ಸ್ವಲ್ಪ ವರ್ಷಗಳ ನಂತರ ಒಂದು ಮೆಂಟಲ್ ಹಾಸ್ಪಿಟಲ್, ಅಲ್ಲಿ ಒಬ್ಬಳು ಲೇಡಿ ಇದ್ದಾಳೆ. ಅವಳ ಮೈ ಪೂರ್ತಿ ಗಾಯ ಆಗಿದೆ. ಅಲ್ಲಿರುವ ನರ್ಸ್ ಅವರಿಗೆ ಟ್ಯಾಬ್ಲೆಟ್ಸ್ ಕೊಡೋಣ ಅಂತ ಟ್ರೈ ಮಾಡಿದ್ರೆ ಅವರು ಅದನ್ನ ತಗೋತಾನೆ ಇಲ್ಲ. ಆವಾಗ ನರ್ಸ್ ಅಲ್ಲಿರುವ ಡಾಕ್ಟರ್ ಹತ್ರ ಇವರನ್ನ ಒಂದು ದೆವ್ವ ದಿನ ಬಂದು ಬೇಟೆ ಆಡ್ತಾ ಇದೆ, ಆ ದೆವ್ವನೇ ಇವರ ಮೈಯಲ್ಲಿ ಗಾಯಗಳನ್ನ ಮಾಡ್ತಾ ಇದೆ ಅಂತ ಹೇಳ್ಬೇಕಾದ್ರೆ ಆ ಡಾಕ್ಟರ್ಗೆ ದೊಡ್ಡದಾಗಿ ದೆವ್ವಗಳ ಮೇಲೆ ನಂಬಿಕೆ ಇಲ್ಲ ಅನ್ಸುತ್ತೆ. ಹೇ, ಇದೆಲ್ಲ ಹುಚ್ಚತನ, ಅವರಿಗೆ ಹುಷಾರಿಲ್ಲ ಅಷ್ಟೇ, ಅದನ್ನ ಸರಿ ಮಾಡಿದ್ರೇನೆ ಸಾಕು, ಹೋಗು ನಿನ್ನ ಕೆಲಸವನ್ನ ನೋಡು ಅಂತ ನರ್ಸನ್ನ ಅಲ್ಲಿಂದ ಕಳಿಸ್ಬಿಡ್ತಾರೆ ಡಾಕ್ಟರ್. ಈ ಕಡೆ ಒಬ್ಬ ಅವನ ಹೆಂಡತಿಯನ್ನ ನೋಡೋಣ ಅಂತ ತುಂಬಾ ಖುಷಿಯಾಗಿ ಮನೆಗೆ ಹೋಗ್ತಾ ಇದ್ದಾನೆ. ಆ ಹೆಂಡತಿ ಬೇರೆ ಯಾರು ಇಲ್ಲ, ನಮ್ಮ ಹೀರೋಯಿನ್ ಲಿಡಾನೆ. ಅವಳಿಗೆ ಇವಾಗ ಮದುವೆ ಆಗಿ ಪ್ರೆಗ್ನೆಂಟ್ ಆಗು ಇದ್ದಾಳೆ. ನಮ್ಮ ಹೀರೋ ಲಿಡಾನ ತುಂಬಾ ಚೆನ್ನಾಗಿ ನೋಡ್ಕೋತಾ ಇದ್ದಾನೆ. ನಮ್ಮ ಹೀರೋಯಿನ್ ಹತ್ರ ಒಂದು ಖುಷಿಯಾದ ವಿಷಯವನ್ನ ಹೇಳ್ತಾ ಇದ್ದಾನೆ. ನಮ್ಮ ಹೀರೋಯಿನ್ ಹುಡ್ದಾಗ್ಲಿಂದ ಅವಳ ಬೆನ್ನಲ್ಲಿ ಒಂದು ಮಾರ್ಕ್ ಇರುತ್ತೆ, ಲೇಸರ್ ಟ್ರೀಟ್ಮೆಂಟ್ ಇಂದ ಅದನ್ನ ಸರಿ ಮಾಡೋಕೆ ಆಗುತ್ತೆ ಅಂತ ಹೇಳ್ತಾ ಇದ್ದಾನೆ. ಅದನ್ನ ಕೇಳಿ ಲಿಡಾನು ತುಂಬಾನೇ ಖುಷಿ ಆಗ್ತಾಳೆ. ಆದ್ರೆ ನಾನು ಇವಾಗ ಪ್ರೆಗ್ನೆಂಟ್ ಆಗಿದ್ದೀನಲ್ಲ, ಮಗುಗೆ ಏನು ಪ್ರಾಬ್ಲಮ್ ಆಗಲ್ಲ ಅಲ್ವಾ ಅಂತ ಲಿಡಾ ಕೇಳ್ಬೇಕಾದ್ರೆ ಅದಕ್ಕೆಲ್ಲ ಚಾನ್ಸೇ ಇಲ್ಲ, ಏನು ಆಗಲ್ಲ, ಯು ಡೋಂಟ್ ವರಿ, ಇದಕ್ಕಾಗಿ ನಾನು ಸಿಂಗಾಪುರ್ ಇಂದ ಒಂದು ಡಾಕ್ಟರ್ ಅನ್ನ ಅಪಾಯಿಂಟ್ಮೆಂಟ್ ಮಾಡಿದ್ದೀನಿ ಅಂತ ಹೇಳ್ಬೇಕಾದ್ರೆ ಇದನ್ನ ಕೇಳಿ ನಮ್ಮ ಹೀರೋಯಿನ್ ಲಿಡಾಗೂ ತುಂಬಾನೇ ಖುಷಿ ಆಗುತ್ತೆ. ಇವಾಗ ನಮ್ಮ ಹೀರೋಯಿನ್ ಸ್ನಾನ ಮಾಡಿಬಿಟ್ಟು ಬಂದು ಬಟ್ಟೆನ ತಗೊಳ್ಳೋಣ ಅಂತ ವರ್ಲ್ಡ್ ರಾಬ್ ನ ಓಪನ್ ಮಾಡಿ ನೋಡ್ತಾ ಇರ್ಬೇಕಾದ್ರೆ ಆವಾಗ ಮಿರರ್ ಅಲ್ಲಿ ಸಡನ್ ಆಗಿ ಒಂದು ದೆವ್ವ ಕಾಣಿಸ್ಕೋತಾ ಇದೆ. ಡುಮ್ ಡುಮ್ ಅಂತ ಗೋಡೆನ ಬಡಿತಾ ಇದೆ. ನಮ್ಮ ಹೀರೋಯಿನ್ ಸದ್ದಿಲ್ಲ, ಏನು ಇಲ್ಲ, ಹಾಗೆ ಸೈಲೆಂಟ್ ಆಗಿ ನಿಂತು ಬಿಡ್ತಾ ಇದ್ದಾಳೆ. ಅಲ್ಲಿಂದ ಓಡಿ ಹೋಗೋದನ್ನ ಬಿಟ್ಟು ಇದು ನಿಜವಾಗ್ಲೂ ದೆವ್ವನ ಮನುಷ್ಯರ ಅಂತ ಚೆಕ್ ಮಾಡೋಕೆ ಅದನ್ನ ಮುಟ್ಟೋಕೆ ಹೋಗ್ತಾ ಇದ್ದಾಳೆ. ಹಾಗೆ ಟಚ್ ಮಾಡ್ಬೇಕಾದ್ರೆ ಫಟ್ ಅಂತ ಆ ರೂಪ ಅಲ್ಲಿಂದ ಕಾಣೆ ಆಗ್ಬಿಡ್ತಾ ಇದೆ. ಹಪ್ಪ ಅಂತ ನಾವು ಅನ್ಕೊಂಡ್ರೆ ಇವಾಗ ಯಾರೋ ಬೆಡ್ ಅನ್ನ ಅಲಾಡಿಸ್ತಾ ಇದ್ದಾರೆ. ಆದ್ರೆ ನಮ್ಮ ಹೀರೋಯಿನ್ ಕಣ್ಣಿಗೆ ಏನನ್ನು ಕಾಣ್ತಾ ಇಲ್ಲ. ಸರಿ ಅಂದ್ಬಿಟ್ಟು ಮಿರರ್ ಅನ್ನ ಮೂವ್ ಮಾಡಿ ನೋಡ್ಬೇಕಾದ್ರೆ ಆ ಮಿರರ್ ಅಲ್ಲಿ ಆ ದೆವ್ವ ಕಾಣಿಸ್ಕೋತಾ ಇದೆ. ಆ ದೆವ್ವನೇ ಬೆಡ್ ಅನ್ನ ಅಲ್ಲಾಡಿಸ್ತಾ ಇರೋದು. ಮತ್ತೆ ಫಟ್ ಅಂತ ಡೈರೆಕ್ಟ್ ಆಗಿ ಬೆಡ್ ಅನ್ನ ನೋಡಿದ್ರೆ ಆ ದೆವ್ವನ ಕಾಣ್ತಾ ಇಲ್ಲ. ಸರಿ ಅಂತ ಈ ಕಡೆ ತಿರುಗಿದ್ರೆ ಮತ್ತೆ ಕನ್ನಡಿಯಲ್ಲಿ ಆ ದೆವ್ವ ಕಾಣಿಸ್ಕೋತಾ ಇದೆ. ನಮ್ಮ ಹೀರೋಯಿನ್ ನಡ್ಗೋಗ್ಬಿಡ್ತಾ ಇದ್ದಾಳೆ. ಆಮೇಲೆ ನೋಡಿದ್ರೆ ಕಬೋರ್ಡ್ ಅಲ್ಲಿ ಇರುವ ಡ್ರೆಸ್ ಎಲ್ಲವೇ ಆಟೋಮೆಟಿಕ್ ಆಗಿ ಅಲ್ಲಾಡ್ತಾ ಇದೆ, ಶೇಕ್ ಆಗ್ತಾ ಇದೆ. ಏನದು ಅಂತ ನಮ್ಮ ಹೀರೋಯಿನ್ ನೋಡೋಣ ಅಂತ ಹೋಗ್ಬೇಕಾದ್ರೆ ಕರೆಕ್ಟ್ ಆಗಿ ಅಲ್ಲಿಗೆ ಹೀರೋ ಬರ್ತಾನೆ. ಯಾಕೆ ಇಷ್ಟೊಂದು ಗಾಬರಿಯಾಗಿದ್ಯಾ ಅಂತ ಹೀರೋ ಕೇಳ್ಬೇಕಾದ್ರೆ ಇಲ್ಲ, ಇವಾಗ ಕನ್ನಡಿಯಲ್ಲಿ ಒಂದು ಕ್ರೂರವಾದ ರೂಪವನ್ನ ನೋಡ್ದೆ, ಅದಕ್ಕೆ ಒಂಥರ ಇದೆ ಅಂತ ಹೇಳ್ಬೇಕಾದ್ರೆ ಅದಕ್ಕೆ ಹೀರೋ, ನೋಡಮ್ಮ, ಹೊಟ್ಟೆ ಹಸುವಲ್ಲಿ ಇರ್ಬೇಕಾದ್ರೆ ಈ ತರನೇ ವಿಚಿತ್ರವಾದ ರೂಪಗಳು ಮನುಷ್ಯರಿಗೆ ಕಾಣಿಸ್ಕೊಳ್ಳುತ್ತೆ, ಇಲ್ಯೂಷನ್ಸ್ ಬರುತ್ತೆ. ಇವಾಗ ನಿನ್ನ ಹೊಟ್ಟೆಲಿ ಬೇರೆ ಒಂದು ಮಗು ಬೆಳೀತಾ ಇದೆ, ಬಾ ಇವಾಗ ಊಟ ಮಾಡೋಕೆ ಟೈಮ್ ಆಗ್ಬಿಟ್ಟಿದೆ ಅಂತ ಕರಿಬೇಕಾದ್ರೆ ನಮ್ಮ ಹೀರೋಯಿನ್ ಸರಿ ಅಂತ ಸಮಾಧಾನ ಆಗಿ ಅವನ ಜೊತೆ ಹೋಗ್ತಾಳೆ. ಈ ಕಡೆ ಮೆಂಟಲ್ ಹಾಸ್ಪಿಟಲ್ ಅಲ್ಲಿ ಆ ನರ್ಸ್ ಇದಾರಲ್ಲ, ಅವರು ಅವರ ಕೆಲಸವನ್ನ ಮುಗಿಸ್ಬಿಟ್ಟು ಹೋಗೋಣ ಅನ್ಕೋಬೇಕಾದ್ರೆ ಆ ಅಜ್ಜಿ ಒಂದು ಕಡೆ ಕೂತ್ಕೊಂಡು ಅಳ್ತಾ ಇದ್ದಾಳೆ. ಅದಕ್ಕೆ ಈ ನರ್ಸ್, ಏನಾಯ್ತಮ್ಮ, ಯಾಕೆ ಅಳ್ತಾ ಇದ್ದೀರಾ, ಏನಕ್ಕೆ ಇಲ್ಲಿ ಒಬ್ಬರೇ ಕೂತಿದ್ದೀರಾ ಅಂತ ಕೇಳಿ ಅವಳನ್ನ ಸಮಾಧಾನ ಮಾಡೋಣ ಅಂತ ಟ್ರೈ ಮಾಡ್ತಾ ಇರ್ಬೇಕಾದ್ರೆ ಆ ನರ್ಸ್ ಹಿಂದ್ಗಡೆ ಒಂದು ದೆವ್ವ ನಿಂತಿದೆ.
ಆ ದೆವ್ವವನ್ನ ನೋಡಿನೇ ಈ ಅಜ್ಜಿ ಹೆದರ್ಕೊಂಡು ಅಳ್ತಾ ಕೂತಿದ್ದಾಳೆ ಅನ್ಸುತ್ತೆ. ಆಮೇಲೆ ಆ ನರ್ಸ್ ಡೋರ್ ಅನ್ನು ಕ್ಲೋಸ್ ಮಾಡಿಬಿಟ್ಟು ಅಲ್ಲಿಂದ ಹೋಗ್ತಾರೆ. ಇಲ್ಲಿ ನಮ್ಮ ಹೀರೋಯಿನ್ ಹಾಸ್ಪಿಟಲ್ ಗೆ ಬಂದಿದ್ದಾಳೆ. ಅದೇ ಅವಳ ಬೆನ್ನಲ್ಲಿ ಒಂದು ಮಾರ್ಕ್ ಇದೆಯಲ್ಲ, ಅದನ್ನ ಲೇಸರ್ ಟ್ರೀಟ್ಮೆಂಟ್ ಇಂದ ಸರಿ ಮಾಡೋಣ ಅಂತ ಬಂದಿದ್ದಾರೆ. ಅದೇ ತರ ಟ್ರೀಟ್ಮೆಂಟ್ ಮುಗಿಸ್ಬಿಟ್ಟು ಮನೆಗೆ ಬರ್ತಾರೆ. ನೋಡಿದ್ರೆ ಆ ಮಾರ್ಕ್ ಇವಾಗ ಕಡಿಮೆ ಆಗಿದೆ. ಅದಕ್ಕೆ ಹೀರೋ, ಈ ಮಾರ್ಕ್ ನಿನಗೆ ಯಾವಾಗ ಆಯ್ತು ಅಂತ ಗೊತ್ತಿದ್ಯಾ, ನೆನ್ಪಿದ್ಯಾ ಅಂತ ಕೇಳ್ಬೇಕಾದ್ರೆ ಅದಕ್ಕೆ ಹೀರೋಯಿನ್, ಇದೇ ಕ್ವಶನ್ ಅನ್ನ ನಾನು ನನ್ನ ತಾಯಿ ಹತ್ರ ತುಂಬಾ ಸಲ ಕೇಳಿದ್ದೀನಿ, ಬಟ್ ಆದ್ರೆ ಅವರು ಯಾವತ್ತೂ ನನಗೆ ಅದ್ರ ಬಗ್ಗೆ ಹೇಳೇ ಇಲ್ಲ. ನನ್ನ ಹತ್ರ ಇಂದ ಯಾವ್ದೋ ಒಂದು ವಿಷಯವನ್ನ ಮಾತ್ರ ಮುಚ್ಚಿಡ್ತಿದ್ದಾರೆ ಅಂತ ಮಾತ್ರ ನನಗೆ ಅರ್ಥ ಆಗ್ತಾ ಇದೆ ಅಂತ ಹೇಳ್ತಾಳೆ. ನಮ್ಮ ಹೀರೋಯಿನ್ಗೆ ಅವಳ ಹೊಟ್ಟೆಯಲ್ಲಿ ಬೆಳೀತಾ ಇರುವ ಮಗು ಮೇಲೆ ತುಂಬಾನೇ ಪ್ರಾಣ. ನೀನು ಬೇಗನೆ ಹುಟ್ಟುಬಿಡ್ತೀಯ, ನಾನು ನಿನ್ನನ್ನ ತುಂಬಾ ಚೆನ್ನಾಗಿ ನೋಡ್ಕೋತೀನಿ ಅಂತ ಮಗು ಹತ್ರ ಮಾತಾಡಿಬಿಟ್ಟು, ಸರಿ ಇವಾಗ ಸ್ನಾನ ಮಾಡೋಕೆ ಹೋಗೋಣ ಅಂತ ಬಾತ್ರೂಮ್ಗೆ ಬರ್ತಾಳೆ. ಅಲ್ಲಿ ನಮ್ಮ ಹೀರೋಯಿನ್ ಬ್ರಷ್ ಮಾಡಿಬಿಟ್ಟು ಸರಿ ಅಂತ ಬಗ್ಬೇಕಾದ್ರೆ, ಆದ್ರೆ ಮಿರರ್ ಅಲ್ಲಿ ಕಾಣುವ ನಮ್ಮ ಹೀರೋಯಿನ್ ರೂಪ ಮಾತ್ರ ಬ್ರಷ್ ಮಾಡ್ತಾನೆ ನಿಂತಿದೆ. ಮತ್ತೆ ನಮ್ಮ ಹೀರೋಯಿನ್ ಮಿರರ್ ಅನ್ನು ನೋಡ್ಬೇಕಾದ್ರೆ ಕೈಯಲ್ಲಿ ಬ್ರಷ್ ಜೊತೆಗೆ ಒಂದು ರೂಪ ಹಾಗೆ ನಿಂತಿದೆ. ಅದನ್ನ ನಮ್ಮ ಹೀರೋಯಿನ್ ನೋಡ್ತಾನೆ ಇರ್ಬೇಕಾದ್ರೆ ಫಟ್ ಅಂತ ಒಂದು ದೆವ್ವ ಅಂತ ಕಿರ್ಚ್ಕೊಂಡು ಬರುತ್ತೆ. ನಮ್ಮ ಹೀರೋಯಿನ್ ಅದನ್ನ ನೋಡಿ ಹೆದರ್ಕೊಂಡು ಕೆಳಗಡೆನೆ ಬಿದ್ದೋಗ್ತಾಳೆ. ನಮ್ಮ ಹೀರೋನು ಅಲ್ಲಿಗೆ ಓಡಿ ಬಂದು ನೋಡ್ತಾನೆ. ನೋಡಿದ್ರೆ ಮಿರರ್ ಹೊಡೆದೋಗಿದೆ, ಕ್ರ್ಯಾಕ್ ಬಿಟ್ಟಿದೆ. ಆವಾಗ ನಮ್ಮ ಹೀರೋಯಿನ್, ನಾನು ಏನ್ ಮಾಡ್ತಾ ಇದ್ದೆ ಅಂತ ನನಗೆ ಗೊತ್ತಿರ್ಲಿಲ್ಲ, ಸಡನ್ ಆಗಿ ನೋಡ್ದೆ, ಕೆಳಗಡೆ ಬಿದ್ದಿದ್ದೆ, ಸಾರಿ ಅಂತ ಹೇಳ್ಬೇಕಾದ್ರೆ, ಸರಿ ಸರಿ ಪರವಾಗಿಲ್ಲ ಬಾ, ಇವಾಗ ಟೈಮ್ ಆಗ್ಬಿಟ್ಟಿದೆ, ಬಂದು ಮಲ್ಗು ಅಂತ ಹೀರೋ ಕರ್ಕೊಂಡು ಹೋಗ್ತಾನೆ. ಆಮೇಲೆ ನಮ್ಮ ಹೀರೋಯಿನ್ ಮಲ್ಗಿ ಚೆನ್ನಾಗಿ ನಿದ್ದೆ ಮಾಡ್ತಾ ಇರ್ಬೇಕಾದ್ರೆ ಮತ್ತೆ ಏನೋ ಸದ್ದು ಆಗ್ತಾ ಇದೆ. ಮೇ ಬಿ ಮಂಚದ ಕೆಳಗಡೆ ಯಾರಾದ್ರೂ ಇರ್ಬೋದು ಅಂತ ಅನ್ಕೋತಾಳೆ ಹೀರೋಯಿನ್. ಸೊ ಕೆಳಗಡೆ ಚೆಕ್ ಮಾಡೋಣ ಅಂತ ಬಗ್ಗೆ ನೋಡ್ಬೇಕಾದ್ರೆ ಮಂಚದ ಅಡಿಯಲ್ಲಿ ಏನುವೇ ಇಲ್ಲ. ಇವಾಗ ಮಗುವನ್ನ ಮಲಗಿಸೋಕೆ ಅಂತ ಒಂದು ತೊಟ್ಟಿಯನ್ನ ತಗೊಂಡಿರ್ತಾರೆ ಅಲ್ವಾ, ಅದ್ರ ಮೇಲೆ ಒಂದು ಗೊಂಬೆ ಇರುತ್ತೆ. ಅದ್ರ ಸದ್ದು ಕೇಳಿ ಆ ರೂಮಿಗೆ ಹೋಗ್ತಾಳೆ ನಮ್ಮ ಹೀರೋಯಿನ್. ಆವಾಗ ಕತ್ತಲೆಯಲ್ಲಿ ಯಾವ್ದೋ ಒಂದು ರೂಪ ನಿಂತಿರೋ ತರ ಕಾಣಿಸ್ತಾ ಇದೆ. ಲೈಟ್ ಅನ್ನು ಆನ್ ಮಾಡಿ ನೋಡಿದ್ರೆ ಆ ರೂಪ ಅಲ್ಲಿ ಇಲ್ಲ. ಮನೆಯ ಮೇನ್ ಹಾಲ್ ಅಲ್ಲಿ ಸಾಂಗ್ ಕೇಳ್ತಾ ಇದೆ. ಯಾರೋದು ಇಷ್ಟೊತ್ತಲ್ಲಿ ಸಾಂಗ್ ಅನ್ನ ಪ್ಲೇ ಮಾಡಿರೋದು ಅಂತ ಸಾಂಗ್ ಅನ್ನ ಆಫ್ ಮಾಡ್ತಾಳೆ ಹೀರೋಯಿನ್. ಆವಾಗ ಟೇಬಲ್ ಕೆಳಗಡೆ ಏನೋ ಒಂದು ತಿಂಗು ಬಿದ್ದೋಗುತ್ತೆ. ಸರಿ ಅದನ್ನ ತಗೊಳ್ಳೋಣ ಅಂತ ನಮ್ಮ ಹೀರೋಯಿನ್ ಬಗ್ಬೇಕಾದ್ರೆ ಆ ಕಡೆ ಇನ್ನ 2 ಕಾಳುಗಳು ಕಾಣ್ತಾ ಇದೆ. ಅದು ಹಾಗೆ ತೇಲ್ತಾ ಇದೆ ಗಾಳಿಯಲ್ಲಿ. ಅದನ್ನ ನೋಡಿ ನಮ್ಮ ಹೀರೋಯಿನ್ ತುಂಬಾನೇ ಹೆದರ್ಕೊಂಡು ಕಿರ್ಚ್ಕೋತಾಳೆ. ಅಲ್ಲಿಗೆ ಹೀರೋನು ಓಡಿ ಬರ್ತಾನೆ. ಆವಾಗ ಹೀರೋಯಿನ್, ನಾನು ಮತ್ತೆ ಆ ಕ್ರೂರವಾದ ರೂಪವನ್ನ ನೋಡ್ದೆ ಅಂತ ಹೇಳ್ತಾನೆ ಇರ್ಬೇಕಾದ್ರೆ ನಮ್ಮ ಹೀರೋಯಿನ್ಗೆ ಪ್ರೆಗ್ನೆಂಟ್ ಡೆಲಿವರಿ ಪೇನ್ ಬರ್ತಾ ಇದೆ. ಆದ್ರಿಂದ ಹೀರೋ ನಮ್ಮ ಹೀರೋಯಿನ್ ಕರ್ಕೊಂಡು ಹಾಸ್ಪಿಟಲ್ಗೆ ಹೊರಡ್ತಾನೆ. ಮಗುವನ್ನ ಹೊರಗಡೆ ತೆಗೆಯೋಣ ಅಂತ ಟ್ರೈ ಮಾಡ್ತಾ ಇರ್ಬೇಕಾದ್ರೆ ಆವಾಗ ರೂಮ್ ಹೊರಗಡೆ ಒಂದು ಡೋರ್ ಪಕ್ಕದಲ್ಲಿ ಆ ದೆವ್ವ ನಿಂತ್ಕೊಂಡು ನಮ್ಮ ಹೀರೋಯಿನ್ ಅನ್ನೇ ನೋಡ್ತಾ ಇದೆ. ಆಮೇಲೆ ಹೇಗೋ ನಮ್ಮ ಹೀರೋಯಿನ್ಗೆ ಮಗುನ ಆಗ್ಬಿಡ್ತಾ ಇದೆ. ಸೊ ನಮ್ಮ ಹೀರೋಯಿನ್ ಅನ್ಕಾನ್ಶಿಯಸ್ ಆಗ್ಬಿಡ್ತಾಳೆ. ಇಲ್ಲಿ ಆ ಮೆಂಟಲ್ ಹಾಸ್ಪಿಟಲ್ ಅಲ್ಲಿ ಆ ಮೆಂಟಲ್ ಅಜ್ಜಿಗೆ ನರ್ಸ್ ಸ್ನಾನ ಮಾಡಿ ಕೊಡ್ತಾ ಇದ್ದಾರೆ. ನಿಮ್ಮನ್ನ ನಾನು ಇಲ್ಲಿ ತುಂಬಾ ದಿನದಿಂದ ನೋಡ್ತಾ ಇದ್ದೀನಿ, ನಿಮಗೆ ಒಬ್ಬಳು ಮಗಳಿದ್ದಾಳಂತಲ್ಲ, ಆ ಹುಡುಗಿಯನ್ನ ನಾನು ನೋಡಿದ್ದೇ ಇಲ್ಲ ಅಂತ ನರ್ಸ್ ಕೇಳ್ಬೇಕಾದ್ರೆ ಫಟ್ ಅಂತ ಆ ಅಜ್ಜಿ ಕೈಯನ್ನ ತೆಗೆದು ಬಿಡ್ತಾ ಇದ್ದಾರೆ, ಎಳ್ಕೊ ಬಿಡ್ತಾ ಇದ್ದಾರೆ. ಅವರ ಮಗಳ ಮೇಲೇನೆ ಆ ಅಜ್ಜಿಗೆ ಏನ್ ಕೋಪ ಅಂತ ಗೊತ್ತಿಲ್ಲ, ನೋಡೋಣ, ಸಾರಿ ಮೇಡಮ್ ಅಂತ ನರ್ಸ್ ಹೇಳ್ತಾಳೆ. ಇವಾಗ ನಮ್ಮ ಹೀರೋಯಿನ್ಗೆ ಟ್ರೀಟ್ಮೆಂಟ್ ಎಲ್ಲ ಕಂಪ್ಲೀಟ್ ಆದ ಮೇಲೆ ಮಗುವನ್ನ ತಗೊಂಡು ಮನೆಗೆ ಬರ್ತಾರೆ. ನಮ್ಮ ಹೀರೋಯಿನ್ಗೆ ಗರ್ಲ್ ಬೇಬಿ ಆಗಿದೆ. ಇತ್ತೀಚೆಗೆ ನಮ್ಮ ಹೀರೋಯಿನ್ ತುಂಬಾ ಸಲ ಹೆದರ್ಕೋತಾ ಇದ್ದಾಳೆ ಅಲ್ವಾ, ಸೊ ಅದರಿಂದ ಹೀರೋ ಏನ್ ಮಾಡ್ತಾನೆ ಅಂದ್ರೆ ಆ ಮಗು ಇರುವ ರೂಮ್ ಅಲ್ಲಿ ಒಂದು ಸಿಸಿಟಿವಿ ಕ್ಯಾಮೆರಾನ ಫಿಟ್ ಮಾಡ್ತಾನೆ. ಆದ್ರಿಂದ ಆ ರೂಮ್ ಅಲ್ಲಿ ನಡೆಯುವ ಎಲ್ಲ ವಿಷಯವನ್ನು ಲೈವ್ ಆಗಿ ನಮ್ಮ ಹೀರೋಯಿನ್ ನೋಡೋಕೆ ಆಗುತ್ತೆ. ನೀನು ಹಾಸ್ಪಿಟಲ್ ಅಲ್ಲಿ ಇರ್ಬೇಕಾದ್ರೇನೆ ಈ ಟೋಟಲ್ ಸೆಟಪ್ ಅನ್ನು ನಾನು ರೆಡಿ ಮಾಡ್ಬೇಕು ಅಂತ ಪ್ಲಾನ್ ಮಾಡ್ದೆ. ಸರಿ ನೀನು ಹೆದರ್ಕೊಳ್ದೆ ಜೋಪಾನ್ ಬಗ್ಗಿರೋ, ನನಗೂ ಕೆಲ್ಸಕ್ಕೆ ಟೈಮ್ ಆಯ್ತು, ವರ್ಕರ್ಸ್ ಎಲ್ಲ ವೆಯ್ಟ್ ಮಾಡ್ತಾ ಇರ್ತಾರೆ, ನಾನು ಹೊರಡ್ತೀನಿ ಅಂತ ಹೀರೋ ಹೊರಡ್ತಾನೆ. ಇಲ್ಲಿ ಮೆಂಟಲ್ ಹಾಸ್ಪಿಟಲ್ ಅಲ್ಲಿ ಆ ನರ್ಸ್ ಡಾಕ್ಟರ್ ಅನ್ನು ನೋಡ್ಬೇಕು ಅಂತ ಬೇಗ ಬೇಗ ಓಡಿ ಬರ್ತಾ ಇದ್ದಾಳೆ. ಆ ಮೆಂಟಲ್ ಅಜ್ಜಿಯನ್ನ ನೋಡೋಕೆ ಅಂತ ಅವರ ಮಗಳು ಡೈಲಿ ಬರ್ತಾರಂತಲ್ಲ, ನೀವು ಅವರನ್ನ ಯಾವತ್ತಾದ್ರೂ ನೋಡಿದೀರಾ ಅಂತ ನರ್ಸ್ ಡಾಕ್ಟರ್ ಹತ್ರ ಕೇಳ್ಬೇಕಾದ್ರೆ, ಏನು ಆ ಅಮ್ಮ ತುಂಬಾ ವರ್ಷಗಳಿಂದ ಇಲ್ಲೇ ಇದ್ದಾರೆ, ಅವರನ್ನ ನೋಡೋಕೆ ಅಂತ ಯಾರುವೇ ಬಂದಿಲ್ವಲ್ಲ, ಅವರಿಗೆ ರಿಲೇಟಿವ್ಸ್ ಕೂಡ ಇಲ್ವಲ್ಲ, ಎಲ್ಲ ಅವರ ಭ್ರಮೆ, ಇಲ್ಯೂಷನ್ಸ್, ಅವರು ಹೇಳೋದೆಲ್ಲ ನಿಜ ಅಂತ ನೀನು ನಂಬೇಡ ಅಂತ ಡಾಕ್ಟರ್ ಹೇಳ್ಬೇಕಾದ್ರೆ ಸರಿ ಅಂತ ನರ್ಸು ಅಲ್ಲಿಂದ ಹೋಗ್ತಾಳೆ. ಆದ್ರೆ ಇಲ್ಲಿ ಆ ಮೆಂಟಲ್ ಅಜ್ಜಿ ಕೈಯಲ್ಲಿ ಒಂದು ಫೋಟೋನ ಹಿಡ್ಕೊಂಡು ಕೂತಿದ್ದಾರೆ. ಆದ್ರೆ ಆ ಫೋಟೋದಲ್ಲಿ ಯಾರಿದ್ದಾರೆ ಅಂತ ನಮಗೆ ತೋರಿಸ್ತಾ ಇಲ್ಲ. ಇಲ್ಲಿ ನಮ್ಮ ಹೀರೋಯಿನ್ ಆವತ್ತು ರಾತ್ರಿ ಚೆನ್ನಾಗಿ ಊಟ ಮಾಡಿಬಿಟ್ಟು ಸರಿ ಸ್ವಲ್ಪ ಹೊತ್ತು ರೆಸ್ಟ್ ಮಾಡೋಣ ಅಂತ ಹಾಗೆ ಕಣ್ಮುಚ್ಚಿ ಮಲ್ಗಿರ್ಬೇಕಾದ್ರೆ ಆವಾಗ ಮಗು ಅಳ್ತಾ ಇರೋ ಸದ್ದು ಕೇಳುತ್ತೆ. ಅದಕ್ಕೆ ನಮ್ಮ ಹೀರೋಯಿನ್ ಅದೇ ಸಿಸಿಟಿವಿ ಫಿಕ್ಸ್ ಮಾಡಿದ್ದಾರಲ್ವಾ, ಸೊ ಆ ವಿಡಿಯೋನ ಓಪನ್ ಮಾಡಿ ನೋಡ್ಬೇಕಾದ್ರೆ ಆ ದೆವ್ವ ಆ ಮಗುವನ್ನ ಎತ್ಕೊಳ್ಳೋಕೆ ಟ್ರೈ ಮಾಡ್ತಾ ಇದೆ. ಸೊ ನಮ್ಮ ಹೀರೋಯಿನ್ ಬೇಗ ಬೇಗ ಆ ರೂಮಿಗೆ ಹೋಗಿ ನೋಡ್ಬೇಕಾದ್ರೆ ಮಗು ತುಂಬಾನೇ ಕಿರ್ಚ್ಕೊಂಡು ಅಳ್ತಾ ಇದೆ. ಸರಿ ಮಗುವನ್ನ ಸಮಾಧಾನ ಮಾಡೋಣ ಅಂತ ನಮ್ಮ ಹೀರೋಯಿನ್ ಮಗುವನ್ನ ಕೈಗೆ ತಗೊಂಡು ಸಮಾಧಾನ ಮಾಡ್ತಾ ಇರ್ಬೇಕಾದ್ರೆ ಆವಾಗ ಯಾವ್ದೋ ಒಂದು ಮೂಲೆಯಲ್ಲಿ ನಿಂತ್ಕೊಂಡು ಆ ದೆವ್ವ ಅಳ್ತಾ ನಿಂತಿದೆ. ಆದ್ರಿಂದ ನಮ್ಮ ಹೀರೋಯಿನ್ ಗಾಬರಿ ಆಗ್ಬಿಟ್ಟು ಮತ್ತೆ ಹಾಲಿಗೆ ಬರ್ತಾಳೆ. ನಮ್ಮ ಹೀರೋಗೆ ಕಾಲ್ ಮಾಡಿ, ನಾನು ಮತ್ತೆ ಆ ದೆವ್ವನ ನೋಡ್ದೆ, ಬೇಗ ನೀವು ಮನೆಗೆ ಬನ್ನಿ, ನನಗೆ ಭಯ ಆಗ್ತಾ ಇದೆ ಅಂತ ಹೇಳ್ಬೇಕಾದ್ರೆ ಸರಿ ನಾನು ಬೇಗ ಬಂದೆ ಅಂತ ಹೇಳಿ ಕಾಲ್ ಅನ್ನ ಕಟ್ ಮಾಡ್ತಾರೆ. ಆವಾಗ ನಮ್ಮ ಹೀರೋಯಿನ್ ಕೈಯಲ್ಲಿ ಹಿಡ್ಕೊಂಡಿರುವ ಮಗುವನ್ನ ನೋಡ್ಬೇಕಾದ್ರೆ ಆ ಮಗುನೇ ಕಪ್ಪಾಗಿದೆ, ದೆವ್ವ ರೀತಿ ಇದೆ. ಸೊ ಹೆದರ್ಕೊಂಡು ಮಗುವನ್ನೇ ಬಿಸಾಕ್ ಬಿಡ್ತಾಳೆ ನಮ್ಮ ಹೀರೋಯಿನ್. ಆವಾಗ ಕೆಳಗಡೆ ಬಿದ್ದಿರುವ ಮಗುವನ್ನ ಒಂದು ಕೈ ಬಂದು ತಗೋತಾ ಇದೆ. ಏನು ಅಂತ ನೋಡಿದ್ರೆ ಅದು ಆ ದೆವ್ವನೇ. ಆ ದೆವ್ವದ ಮೈಯಲ್ಲಿ ಅರ್ಧ ಸ್ಕಿನ್ನೇ ಇಲ್ಲ,
ಅರ್ಧೋಗಿ ನೇತಾಡ್ತಾ ಇದೆ. ಆ ದೆವ್ವ ಮತ್ತೆ ನಮ್ಮ ಹೀರೋಯಿನ್ ಅಟ್ಯಾಕ್ ಮಾಡೋಣ ಅಂತ ಬರ್ಬೇಕಾದ್ರೆ ನಮ್ಮ ಹೀರೋಯಿನ್ ಹೆದರ್ಕೊಂಡು ಮತ್ತೆ ಅವಳ ಮಗುವಿನ ರೂಮಿಗೆ ಓಡಿ ಹೋಗ್ತಾಳೆ. ನೋಡಿದ್ರೆ ಮಗು ಅಲ್ಲೇ ಇದೆ. ಇಲ್ಲಿ ಹೊರಗಡೆ ಆ ದೆವ್ವ ಡೋರ್ ಅನ್ನ ಓಪನ್ ಮಾಡು ಅಂತ ಡೋರ್ ಅನ್ನ ಬಡಿತಾ ಇದೆ. ನಮ್ಮ ಹೀರೋಯಿನ್ ನನ್ನನ್ನ ಬಿಟ್ಬಿಡು, ಇಲ್ಲಿಂದ ಹೋಗ್ಬಿಡು ನೀನು ಅಂತ ಕಿರ್ಚ್ಕೋತಾ ಇದ್ದಾಳೆ. ಆಮೇಲೆ ಹೇಗೋ ಹೀರೋನು ಮನೆಗೆ ಬರ್ತಾನೆ. ನಮ್ಮ ಹೀರೋಯಿನ್ ಅನ್ನ ಸಮಾಧಾನ ಮಾಡ್ತಾನೆ. ನೆಕ್ಸ್ಟ್ ದಿನ ಮನೆಯ ಎಂಟ್ರೆನ್ಸ್ ಅಲ್ಲಿ ಏನನ್ನೋ ಕಟ್ತಾ ಇದ್ದಾನೆ ನಮ್ಮ ಹೀರೋ. ಅದೇ ನಮ್ಮ ಹೀರೋಯಿನ್ ಏನೋ ಒಂದು ಸೂಪರ್ ನ್ಯಾಚುರಲಿ ಮನೆಯಲ್ಲಿ ಇದೆ ಅಂತ ಫೀಲ್ ಮಾಡ್ತಾ ಇದ್ದಾಳೆ ಅಲ್ವಾ, ಹೆದರ್ಕೋತಾ ಇದ್ದಾಳೆ ಅಲ್ವಾ. ಸೊ ಅವಳನ್ನ ಸಮಾಧಾನ ಮಾಡ್ಬೇಕು ಅಂತ ಏನೋ ಒಂದು ಮಂತ್ರವನ್ನ ಮನೆ ಎಂಟ್ರೆನ್ಸ್ ನಲ್ಲಿ ಕಟ್ತಾ ಇದ್ದಾನೆ ನಮ್ಮ ಹೀರೋ. ಆವಾಗ ಮನೆಯಲ್ಲಿ ಕೆಲಸ ಮಾಡುವ ಕೆಲಸದ ಅಜ್ಜಿ, ನನಗೆ ಒಬ್ಬರನ್ನು ಗೊತ್ತು ಸರ್, ಅವರೇ ಸರಿ ಈ ತರ ಕೆಲಸಗಳಿಗೆ, ಬೇಕಾಗಿದ್ರೆ ನಾನು ಅವರನ್ನ ಇಂಟ್ರೊಡ್ಯೂಸ್ ಮಾಡಿ ಕೊಡ್ತೀನಿ, ಅವರನ್ನ ಇಲ್ಲಿಗೆ ಕರೆಸ್ತೀನಿ ಅಂತ ಹೇಳ್ಬೇಕಾದ್ರೆ ಅದಕ್ಕೆ ಹೀರೋ ಅದೆಲ್ಲ ಏನು ಬೇಕಾಗಿಲ್ಲ, ನನಗೆ ಕೆಲಸಕ್ಕೆ ಟೈಮ್ ಆಗ್ಬಿಟ್ಟಿದೆ, ನನ್ನ ವೈಫ್ ಅನ್ನ ಚೆನ್ನಾಗಿ ನೋಡ್ಕೊಳ್ಳಿ ಅಂತ ಹೀರೋ ಕಾರಲ್ಲಿ ಹೋಗ್ತಾ ಇರ್ತಾನೆ. ಹಾಗೆ ಹೋಗ್ತಾ ಇರ್ಬೇಕಾದ್ರೆ ಸಡನ್ ಆಗಿ ಅವನ ಶೋಲ್ಡರ್ ಅನ್ನ ಯಾರು ಟಚ್ ಮಾಡೋ ರೀತಿ ಇದೆ. ಹಿಂದೆ ತಿರುಗಿ ನೋಡಿದ್ರೆ ಯಾರನ್ನು ಕಾಣ್ತಾ ಇಲ್ಲ. ಆವಾಗ ನಮ್ಮ ಹೀರೋ ಮುಂದಿರುವ ಡ್ಯಾಶ್ ಬೋರ್ಡ್ ಮಿರರ್ ಅನ್ನ ಸರಿ ಮಾಡಿ ನೋಡ್ಬೇಕಾದ್ರೆ ಹಿಂದೆ ಆ ದೆವ್ವ ಕೈಯಲ್ಲಿ ಒಂದು ಮಗುವನ್ನ ಹಿಡ್ಕೊಂಡು ಕೂತಿದೆ. ನಮ್ಮ ಹೀರೋ ಅವನ ಕತ್ತನ್ನ ಹಿಡ್ಕೊಂಡು ಪ್ರೆಸ್ ಮಾಡ್ತಾ ಇದೆ, ಅವನನ್ನ ಸಾಯಿಸೋಕೆ ಟ್ರೈ ಮಾಡುತ್ತೆ. ಇವಾಗಲೇ ನಮ್ಮ ಹೀರೋಗೆ ಗೊತ್ತಾಗ್ತಾ ಇದೆ ಅವನಿಗೂ ದೆವ್ವ ಇರೋದು ನಿಜ ಅಂತ ಗೊತ್ತಾಗ್ತಾ ಇದೆ. ಸೊ ತಕ್ಷಣ ಮನೆಗೆ ರಿಟರ್ನ್ ಬಂದು ಆ ಕೆಲಸದ ಅಜ್ಜಿ ಹತ್ರ ದಯವಿಟ್ಟು ಬೇಗ ಆ ವ್ಯಕ್ತಿಯನ್ನ ನಮ್ಮ ಮನೆಗೆ ಕರ್ಸಿ ಅಂತ ಹೇಳ್ತಾನೆ. ಇನ್ನೊಂದು ಕಡೆ ಆ ಮೆಂಟಲ್ ಹಾಸ್ಪಿಟಲ್ ಹೊರಗಡೆ ನಿಂತು ಆ ದೆವ್ವ ಆ ಹಾಸ್ಪಿಟಲ್ ಅನ್ನೇ ಒಂಥರ ಕ್ರೂರವಾಗಿ ನೋಡ್ತಾ ನಿಂತಿದೆ. ಆವಾಗ ಇಲ್ಲಿ ಒಳಗಡೆ ಆ ಮೆಂಟಲ್ ಅಜ್ಜಿ ಮಲ್ಗಿರ್ಬೇಕಾದ್ರೆ ಸಡನ್ ಆಗಿ ಹಾಗೆ ಗಾಳಿಯಲ್ಲಿ ತೇಲೋಕೆ ಶುರು ಮಾಡ್ತಾಳೆ. ಅದು ಮಾತ್ರ ಇಲ್ಲ, ದೆವ್ವ ಹಾಗೆ ಅವರ ಮೈಯನ್ನ ಹಾಕಿ ಹಾಗೆ ಗೀಜ್ತಾ ಇದೆ, ಗಾಯಗಳನ್ನ ಮಾಡ್ತಾ ಇದೆ. ಅವರು ಕಿರ್ಚ್ಕೊಳ್ಳುವ ಸದ್ದನ್ನ ಕೇಳಿ ಆ ನರ್ಸ್ ಬಂದು ನೋಡ್ಬೇಕಾದ್ರೆ ಗಾಳಿಯಲ್ಲಿ ತೇಲ್ತಾ ಇದ್ದಾರೆ ಅಜ್ಜಿ. ಅವರು ಡೋರ್ ಅನ್ನು ಓಪನ್ ಮಾಡಿದ ತಕ್ಷಣ ದುಪ್ ಅಂತ ಬೆಡ್ ಮೇಲೇನೆ ಬೀಳ್ತಾರೆ ಅಜ್ಜಿ. ಈ ಕಡೆ ಆ ಕೆಲಸದ ಅಜ್ಜಿ ಆ ಮಂತ್ರವಾದಿನ ಮನೆಗೆ ಕರ್ಕೊಂಡು ಬಂದ್ಬಿಟ್ಟಿದ್ದಾರೆ. ಆ ವ್ಯಕ್ತಿಗೆ ಕಣ್ಣೆ ಕಾಣಿಸಲ್ಲ ಅನ್ಸುತ್ತೆ. ಆವಾಗ ನಮ್ಮ ಹೀರೋ ನಡೆದಿದ್ದ ವಿಷಯವನ್ನ ಹೇಳೋಣ ಅಂತ ಟ್ರೈ ಮಾಡ್ಬೇಕಾದ್ರೆ ಏನು ಬೇಡ ನಾನೇ ನೋಡ್ಕೋತೀನಿ ಅಂತ ಆ ವ್ಯಕ್ತಿ ಮನೆ ಒಳಗಡೆ ಬರ್ತಾನೆ. ಒಳಗಡೆ ಬಂದಿದ್ದ ತಕ್ಷಣ ನಮ್ಮ ಹೀರೋಯಿನ್ ಕತ್ತಿಗೆ ಅವನ ಕತ್ತಲ್ಲಿರುವ ಜಪಮಾಲೆಯನ್ನ ಹಾಕಿಕೊಟ್ಟು ಅವನ ಕೈಯಲ್ಲಿರುವ ಸ್ಟಿಕ್ ಅನ್ನ ತಗೊಂಡು ಹಾಗೆ ಸರ್ಚ್ ಮಾಡ್ಕೊಂಡು ಒಳಗಡೆ ಹೋಗ್ತಾ ಇದ್ದಾನೆ ಈ ವ್ಯಕ್ತಿ. ಆಮೇಲೆ ಆ ವ್ಯಕ್ತಿ ನಮ್ಮ ಹೀರೋಯಿನ್ ಹತ್ರ ಕೊನೆವರೆಗೂ ಅವಳು ನಿನ್ನನ್ನ ಬಿಟ್ಟು ಹೋಗಲ್ಲ, ಕೊನೆವರೆಗೂ ಲೈಫ್ ಲಾಂಗ್ ನಿನ್ನ ಜೊತೆನೆ ಇರ್ತಾಳೆ ಅಂತ ಹೇಳ್ತಾನೆ. ನಮ್ಮ ಹೀರೋಯಿನ್ ಸಾರಿ ನೀವು ಏನ್ ಹೇಳ್ತಾ ಇದ್ದೀರಾ ಅಂತ ನನಗೆ ಅರ್ಥ ಆಗ್ತಾ ಇಲ್ಲ ಅಂತ ಹೇಳ್ಬೇಕಾದ್ರೆ ಆವಾಗ ಆ ವ್ಯಕ್ತಿ ಹಾಗೆ ನಿಧಾನಕ್ಕೆ ನಮ್ಮ ಹೀರೋಯಿನ್ ಹತ್ರ ಬರ್ತಾನೆ. ನಮ್ಮ ಹೀರೋಯಿನ್ ಅವಳ ಬೆನ್ ಹಿಂದೆ ಅವನ ಕೈಯನ್ನ ತಗೊಂಡು ಹೋಗ್ಬೇಕಾದ್ರೆ ಅವನನ್ನ ಯಾವ್ದೋ ಒಂದು ಶಕ್ತಿ ತಡಿತಾ ಇದೆ. ಏನಾಯ್ತು ಅಂತ ಕೇಳ್ಬೇಕಾದ್ರೆ ಅದಕ್ಕೆ ಆ ವ್ಯಕ್ತಿ ಏನೇನೋ ಮಾತಾಡಿ ಇವ್ರುಗಳನ್ನ ಕನ್ಫ್ಯೂಸ್ ಮಾಡ್ತಾನೆ. ಅದಕ್ಕೆ ನಮ್ಮ ಹೀರೋಯಿನ್ ಯಾರು ನನ್ನನ್ನ ಆಟಾಡ್ಸ್ಕೊಂಡ್ ಬರ್ತಾ ಇರೋದು, ಅವರು ನನ್ನಿಂದ ದೂರ ಹೋಗ್ಬೇಕು ಅಂದ್ರೆ ನಾನ್ ಏನ್ ಮಾಡ್ಬೇಕು ಅಂತ ಕೇಳ್ಬೇಕಾದ್ರೆ ತಕ್ಷಣ ಆ ಮಾಂತ್ರಿಕ ಸೈಲೆಂಟ್ ಆಗ್ತಾನೆ. ನಂತರ ಅವನು ಚೆನ್ನಾಗಿ ಕಿವಿ ಕೊಟ್ಟು ಕೇಳಿ ಆ ಮಗುವಿನ ರೂಮಿಗೆ ಹೋಗ್ತಾನೆ. ಆ ಮಗುವನ್ನ ಮುಟ್ಟಿ ನೋಡಿ ನಾನು ಕಂಡಿಡಿದ್ಬಿಟ್ಟೆ, ಇವಾಗ ರೀಸೆಂಟ್ ಆಗಿ ಏನಾದ್ರೂ ನಿಮ್ಮಲ್ಲಿ ಚೇಂಜಸ್ ಮಾಡಿದ್ರಾ ಅಂತ ಕೇಳ್ಬೇಕಾದ್ರೆ ಅದಕ್ಕೆ ನಮ್ಮ ಹೀರೋಯಿನ್ ಹೌದು ನನ್ನ ಬೆನ್ನಲ್ಲಿ ಒಂದು ದೊಡ್ಡ ಮಾರ್ಕ್ ಇತ್ತು, ಅದನ್ನ ಸರಿ ಮಾಡ್ಬೇಕು ಅಂತ ಲೇಸರ್ ಟ್ರೀಟ್ಮೆಂಟ್ ತಗೊಂಡೆ ಅಂತ ಹೇಳ್ಬೇಕಾದ್ರೆ ಅದಕ್ಕೆ ಮಾಂತ್ರಿಕ ಸರಿ ನಿಮ್ಮ ಬೆನ್ನಲ್ಲಿ ಇರುವ ಮಾರ್ಕ್ ಹೇಗೆ ಬಂತು ಅಂತ ನಿಮಗೆ ಗೊತ್ತಾ, ನೆನ್ಪಿದ್ಯಾ ಅಂತ ಕೇಳ್ಬೇಕಾದ್ರೆ ಇಲ್ಲ ನನಗೆ ಗೊತ್ತಿಲ್ಲ ಅಂತ ಹೇಳ್ತಾಳೆ. ಅದಕ್ಕೆ ಮಾಂತ್ರಿಕ ನಮ್ಮ ಹೀರೋಯಿನ್ ಮತ್ತೆ ಹೀರೋನ ಸಪರೇಟ್ ಆಗಿ ಕರ್ಕೊಂಡು ಹೋಗಿ ಅವಳು ತುಂಬಾ ಶಕ್ತಿವಂತೆಯಾಗಿದ್ದಾಳೆ, ನಿಮ್ಮ ಹುಟ್ಟಿದ ಜನಾಂಗದಿಂದ ನೀವು ಚೇಂಜ್ ಆಗಿದ್ದೀರಾ, ಆದ್ರಿಂದ ಅವಳು ತುಂಬಾನೇ ಕೋಪ ಮಾಡ್ಕೊಂಡಿದ್ದಾಳೆ, ಇನ್ ಮುಂದೆ ಅವಳು ಏನ್ ಬೇಕಾದ್ರೂ ನಿಮ್ಮನ್ನ ಮಾಡೋಕೆ ಚಾನ್ಸಸ್ ಇದೆ ಅಂತ ಹೇಳ್ಬೇಕಾದ್ರೆ ಅದಕ್ಕೆ ನಮ್ಮ ಹೀರೋ ನನ್ನ ಹೆಂಡತಿ ಮತ್ತೆ ಮಗುವನ್ನ ನಾನು ಹೇಗಾದ್ರೂ ಕಾಪಾಡಬೇಕು, ಅದಕ್ಕೆ ಏನಾದ್ರೂ ದಾರಿ ಇದೆಯಾ ಅಂತ ಕೇಳ್ಬೇಕಾದ್ರೆ ಅದಕ್ಕೆ ಮಾಂತ್ರಿಕ ಅವಳು ನಿಮ್ಮ ಮನೆಯಲ್ಲಿರುವ ಕನ್ನಡಿಗಳನ್ನೇ ಯೂಸ್ ಮಾಡ್ಕೋತಾ ಇದ್ದಾಳೆ, ಅವುಗಳನ್ನ ಅವಳು ಒಂದು ಟೆಲಿವಿಷನ್ ತರ ಯೂಸ್ ಮಾಡ್ಕೋತಾ ಇದ್ದಾಳೆ, ಅದ್ರ ಮುಖಾಂತರ ನಿಮ್ಮನ್ನ ಬೇಟೆ ಆಡ್ಬೇಕು ಅಂತ ಟ್ರೈ ಮಾಡ್ತಾ ಇದ್ದಾಳೆ. ಬಟ್ ಆದ್ರೆ ಅದರಿಂದ ತಪ್ಪಿಸ್ಕೊಳ್ಳೋಕೆ ಒಂದು ದಾರಿ ಇದೆ, ಸೊ ಆ ದಾರಿಗೆ ನೀವು ಬರೋಕೆ ರೆಡಿ ಆಗಿದ್ದೀರಾ, ಅದ್ರ ಬಗ್ಗೆ ಚೆನ್ನಾಗಿ ಯೋಚನೆ ಮಾಡ್ಕೊಂಡು ನನ್ನ ಹತ್ರ ಬನ್ನಿ ಅಂತ ಹೇಳ್ಬಿಟ್ಟು ಅಲ್ಲಿಂದ ಹೊರಟೋಗ್ಬಿಡ್ತಾನೆ ಮಾಂತ್ರಿಕ. ಸೊ ಇವಾಗ ನಮ್ಮ ಹೀರೋಯಿನ್ ಮನೆಯಲ್ಲಿರುವ ಎಲ್ಲ ಕನ್ನಡಿಗಳನ್ನು ಬಟ್ಟೆ ಹಾಕಿ ಕವರ್ ಮಾಡಿ ಇಡ್ತಾ ಇದ್ದಾಳೆ. ಯಾಕೆ ಅಂದ್ರೆ ಆ ದೆವ್ವ ಕನ್ನಡಿಯಿಂದ ತಾನೇ ಹೊರಗಡೆ ಬರ್ತಾ ಇದೆ, ಆದ್ರಿಂದಾನೆ. ಸೊ ಇವಾಗ ಇವ್ರುಗಳಿಗೆ ಬೇರೆ ದಾರಿ ಇಲ್ಲ, ದೆವ್ವ ಹತ್ರ ಸಿಗಾಕೊಂಡು ಸಾಯೋದಕ್ಕಿಂತ ಮಾಂತ್ರಿಕನೇ ಬೆಟರ್ ಅಂತ ಅವನ ಹತ್ರ ಹೋಗ್ತಾರೆ. ಆವಾಗ ಮಾಂತ್ರಿಕ ತುಂಬಾ ದೊಡ್ಡ ಶಾಕಿಂಗ್ ಆದ ನ್ಯೂಸ್ ಅನ್ನ ಇವರಿಬ್ಬರಿಗೂ ಹೇಳ್ತಾನೆ. ಏನು ಅಂದ್ರೆ ನಮ್ಮ ಹೀರೋಯಿನ್ 2 ಮಗುವಿಗೆ ತಾಯಾಗಿದ್ದಾಳಂತೆ. ಆ ದೆವ್ವ ನಮ್ಮ ಹೀರೋಯಿನ್ ಅವಳ ಮೈಯನ್ನೇ ಯೂಸ್ ಮಾಡಿ ನಮ್ಮ ಹೀರೋ ಜೊತೆನೆ ಸ್ವಲ್ಪ ಹಾಗೆ ಹೀಗೆ ಇದ್ದು ಆ ದೆವ್ವಕ್ಕೆ ಅಂತಾನೆ ಒಂದು ಮಗುವನ್ನ ಸೃಷ್ಟಿ ಮಾಡ್ಕೊಂಡಿದ್ದಾಳೆ ಆ ದೆವ್ವ. ಅದು ನಮ್ಮ ಹೀರೋಯಿನ್ ಅವಳ ಹೊಟ್ಟೆಯಲ್ಲೇ ಇದೆಯಂತೆ. ಆದ್ರೆ ಆ ಮಗುವಿಗೆ ನೀನು ಡೆಲಿವರಿ ಕೊಡೋಕೆ ಆಗಲ್ಲ, ಆ ದೆವ್ವಕ್ಕೆ ನಿನ್ನ ಲೈಫ್ ಲಾಂಗ್ ಚೇಂಜ್ ಮಾಡ್ಕೊಂಡೇ ಇರ್ಬೇಕು, ಅದಕ್ಕಾಗಿ ಈ ತರ ಮಾಡಿದೆ ಅಂತ ಮಾಂತ್ರಿಕ ಹೇಳ್ಬೇಕಾದ್ರೆ ಇದರಿಂದ ತಪ್ಪಿಸ್ಕೊಂಡು ಹೋಗೋಕೆ ಏನಾದ್ರೂ ದಾರಿ ಇದೆಯಾ ಅಂತ ಕೇಳ್ತಾರೆ ನಮ್ಮ ಹೀರೋ ಮತ್ತೆ ಹೀರೋಯಿನ್. ದಾರಿ ಇದೆ ಅಂತ ಮಾಂತ್ರಿಕ ನಮ್ಮ ಹೀರೋ ಮತ್ತೆ ಹೀರೋಯಿನ್ ಅಲ್ಲಿಂದ ಹೊರಗಡೆ ಕರ್ಕೊಂಡು ಬರ್ತಾನೆ. ಇವಾಗ ನಾವು ಹೀರೋಯಿನ್ ಹೊಟ್ಟೆಯಲ್ಲಿ ಬೆಳೀತಾ ಇರುವ ಮಗುವನ್ನ ಹೊರಗಡೆ ತರಬೇಕು, ಅದನ್ನ ತೆಗಿದ್ರೆ ಮಾತ್ರನೇ ನಿನ್ನ ಹೆಂಡತಿ ಮತ್ತೆ ಮಗುವನ್ನ ಕಾಪಾಡೋಕೆ ಆಗೋದು ಅಂತ 3 ಕನ್ನಡಿ ಗ್ಲಾಸ್ ಅಲ್ಲಿ ಏನನ್ನೋ ಮಿಕ್ಸ್ ಮಾಡಿ ಕೊಡ್ತಾ ಇದ್ದಾನೆ ಮಾಂತ್ರಿಕ. ಈ 3 ಗ್ಲಾಸ್ ಅಲ್ಲಿ ಇರುವ ನೀರನ್ನು ನೀನು ಕುಡಿಬೇಕು ಅಂತ ಹೇಳ್ಬೇಕಾದ್ರೆ ನಮ್ಮ ಹೀರೋ
ಹೀರೋಯಿನ್ ಫಸ್ಟ್ ಗ್ಲಾಸ್ ಅನ್ನ ತಗೊಂಡು ಈಸಿಯಾಗಿ ಕುಡಿದು ಬಿಡ್ತಾ ಇದ್ದಾಳೆ. ಆದ್ರೆ ಎರಡನೇ ಗ್ಲಾಸ್ ಅನ್ನ ತಗೊಂಡು ಕುಡಿಬೇಕಾದ್ರೆ ಒಳಗಡೆ ಹೊಟ್ಟೆಯಲ್ಲಿ ಇರುವ ಮಗು ನಮ್ಮ ಹೀರೋಯಿನ್ ಅನ್ನ ಕುಡಿಯೋಕೆ ಬಿಡ್ತಾ ಇಲ್ಲ. ಆದ್ರೂ ಹೇಗೋ ಕಷ್ಟಪಟ್ಟು ಎರಡನೇ ಗ್ಲಾಸ್ ನೀರನ್ನು ಕುಡಿದು ಬಿಡ್ತಾ ಇದ್ದಾಳೆ ನಮ್ಮ ಹೀರೋಯಿನ್. ನಂತರ ಮೂರನೇ ಗ್ಲಾಸ್ ಅನ್ನು ಕುಡಿಬೇಕಾದ್ರೆ ತುಂಬಾನೇ ಅವಳಿಗೆ ಕಷ್ಟ ಆಗ್ತಾ ಇದೆ. ಆದ್ರೂ ಪರವಾಗಿಲ್ಲ ಅಂತ ಹೇಗೋ ಅಡ್ಜಸ್ಟ್ ಮಾಡ್ಕೊಂಡು ಅದನ್ನು ಕುಡಿದು ಬಿಡ್ತಾಳೆ. ಆಮೇಲೆ ಆ ಮಾಂತ್ರಿಕ ನಮ್ಮ ಹೀರೋಯಿನ್ ಅವಳ ಎರಡು ಕಾಲ್ಗಳ ಮಧ್ಯ ಕಡ್ಡಿಯಿಂದ ಹೊಡಿಬೇಕಾದ್ರೆ ನಮ್ಮ ಹೀರೋಯಿನ್ ಗೆ ಪ್ರೆಗ್ನೆಂಟ್ ಆಗಿರ್ಬೇಕಾದ್ರೆ ಡೆಲಿವರಿ ಆಗುವ ಪೇನ್ ಅಷ್ಟು ಪೇನ್ ಆಗ್ತಾ ಇದೆ. ಫಟ್ ಅಂತ ನೋಡಿದ್ರೆ ಅವಳ ಹೊಟ್ಟೆಯಲ್ಲಿರುವ ಮಗು ಹೊರಗಡೆ ಬಂದು ಬಿಡ್ತಾ ಇದೆ. ಚಿಕ್ಕ ಪಾಪು ಅದು. ಅದನ್ನ ಒಂದು ಗ್ಲಾಸ್ ಬಾಟಲ್ ಒಳಗಡೆ ಹಾಕಿ ಇಟ್ಕೋತಾ ಇದ್ದಾನೆ ಮಾಂತ್ರಿಕ. ಇವಾಗ ಈ ಮಗುವನ್ನ ನಾವು ಹೊರಗಡೆ ತೆಗೆದಿದ್ದು ಮಾತ್ರ ಆ ತಾಯಿಗೆ ಗೊತ್ತಾದ್ರೆ, ಆ ದೆವ್ವಕ್ಕೆ ಗೊತ್ತಾದ್ರೆ ಅದು ನಮಗೇನೆ ಅಪಾಯ. ಸೊ ಆ ದೆವ್ವನ ತಡೆಯೋಕೆ ಬೇಕಾಗಿರುವ ಮಂತ್ರವನ್ನ ನಾನು ಮಾಡ್ತೀನಿ. ಆದ್ರೆ ಅದಕ್ಕೂ ಮುಂಚೆ ನಿನ್ನ ಬೆನ್ನಲ್ಲಿರುವ ಮಾರ್ಕಿಗೆ ರೀಸನ್ ಏನು, ನಿನ್ನ ಜನಾಂಗಕ್ಕೆ ರೀಸನ್ ಏನು ಅನ್ನೋದನ್ನ ನೀನು ಕಂಡುಹಿಡಿ. ಅದನ್ನ ತಿಳ್ಕೊಂಡ್ರೆ ಮಾತ್ರನೇ ಆ ದೆವ್ವ ಹತ್ರ ಇಂದ ನೀನು ತಪ್ಪಿಸ್ಕೊಳ್ಳೋಕೆ ಆಗುತ್ತೆ ಅಂತ ಮಾಂತ್ರಿಕ ಹೇಳ್ಬೇಕಾದ್ರೆ ನಮ್ಮ ಹೀರೋಯಿನ್ ಚಿಕ್ಕದನಲ್ಲಿ ಅವಳ ತಾಯಿ ಜೊತೆ ಸೇರಿ ಒಂದು ಮನೆಯಲ್ಲಿ ಇದ್ದಿರ್ತಾಳೆ. ಅಲ್ಲಿಗೆ ಹೋಗಿ ನೋಡೋಣ ಅಂತ ಹೋಗ್ತಾರೆ. ಅಲ್ಲಿಗೆ ಹೋಗಿ ನೋಡಿದ್ರೆ ನಮ್ಮ ಹೀರೋಯಿನ್ ಮತ್ತೆ ಅವಳ ತಾಯಿಯ ಫೋಟೋ ಇದೆ. ಆ ತಾಯಿ ಬೇರೆ ಯಾರು ಇಲ್ಲ, ಮೆಂಟಲ್ ಹಾಸ್ಪಿಟಲ್ ಅಲ್ಲಿ ಒಬ್ಬಳು ಅಜ್ಜಿ ಮೆಂಟಲ್ ಆಗಿದ್ದಾಳಲ್ಲ, ಆ ಅಜ್ಜಿನೇ. ಇವಾಗ ಫ್ಲಾಶ್ ಬ್ಯಾಕ್. ಆಕ್ಚುಲಿ ನಮ್ಮ ಹೀರೋಯಿನ್ ಅವಳ ತಾಯಿಗೆ ಅಷ್ಟೇನು ಒಳ್ಳೆ ಕ್ಯಾರೆಕ್ಟರ್ ಇಲ್ಲ, ಯಾರ ಜೊತೆನೋ ಅಫೇರ್ ಅಲ್ಲಿ ಇದ್ದಿರ್ತಾಳೆ. ಅದು ನಮ್ಮ ಹೀರೋಯಿನ್ ಗೆ ಗೊತ್ತಾಗಿರುತ್ತೆ. ಅದ್ರ ಬಗ್ಗೆ ಅವಳ ತಾಯಿ ಹತ್ರ ಕೇಳ್ಬೇಕಾದ್ರೆ ಅದಕ್ಕೆ ಅವಳ ತಾಯಿ ನಮ್ಮ ಹೀರೋಯಿನ್ ನ ತುಂಬಾನೇ ಬೈದಿರ್ತಾಳೆ. ಅದು ಮಾತ್ರ ಇಲ್ಲ, ನಮ್ಮ ಹೀರೋಯಿನ್ ಮತ್ತೆ ಮತ್ತೆ ಕೇಳ್ಬೇಕಾದ್ರೆ ಅವಳ ಕಪಾಳಕ್ಕೆ ಒಂದು ಬಿಟ್ಟಿರ್ತಾಳೆ ತಾಯಿ. ಇಲ್ಲಿ ನೋಡು, ನಾನು ನಿಯತ್ತಾಗಿದ್ದೀನಿ, ನಿಯತ್ತಾಗಿ ಇಲ್ದೇ ಇರ್ತೀನಿ, ಅದ್ರ ಬಗ್ಗೆ ನಿನಗೆ ಬೇಕಾಗಿಲ್ಲ, ನಾನು ನನ್ನ ಲೈಫ್ ಅನ್ನ ನೋಡ್ಕೋತೀನಿ, ನಿನಗೆ ನಿನ್ನ ಲೈಫ್ ಅನ್ನ ನೋಡ್ಕೋಬೇಕು ಅಂದ್ರೆ ಈ ಮನೆ ಬಿಟ್ಟು ಹೋಗು ಅಂತ ಬೈಬೇಕಾದ್ರೆ ಅದಕ್ಕೇನೆ ನಮ್ಮ ಹೀರೋಯಿನ್ ಕೋಪಿಸ್ಕೊಂಡು ಆ ಮನೆ ಬಿಟ್ಟು ಹೊರಗಡೆ ಬಂದ್ಬಿಟ್ಟಿರ್ತಾಳೆ. ಇದ್ರ ಬಗ್ಗೆ ನಮ್ಮ ಹೀರೋಯಿನ್ ಯೋಚನೆ ಮಾಡ್ತಾ ಇರ್ಬೇಕಾದ್ರೆ ಆವಾಗ ನಮ್ಮ ಹೀರೋ, ನಿನ್ನ ತಾಯಿ ಎಲ್ಲಿಗೆ ಹೋಗಿದ್ದಾರೆ ಅಂತ ಗೊತ್ತಾಗ್ತಾ ಇಲ್ಲ, ಮೇ ಬಿ ಈ ಊರಿನ ಪೊಲೀಸ್ ಸ್ಟೇಷನ್ ಅಲ್ಲಿ ನಿಮ್ಮ ತಾಯಿ ಬಗ್ಗೆ ವಿಚಾರಣೆ ಮಾಡಿದ್ರೆ ಗೊತ್ತಾಗುತ್ತೆ ಅಂತ ಊರಿನ ಪೊಲೀಸ್ ಸ್ಟೇಷನ್ ಗೆ ಹೋಗ್ತಾರೆ ನಮ್ಮ ಹೀರೋ ಮತ್ತೆ ಹೀರೋಯಿನ್. ಅಲ್ಲಿಗೆ ಹೋಗಿ ನಮ್ಮ ಹೀರೋಯಿನ್ ಅವಳ ತಾಯಿ ಬಗ್ಗೆ ವಿಚಾರಣೆ ಮಾಡ್ಬೇಕಾದ್ರೆ ನಿನ್ನ ತಾಯಿ ಮೆಂಟಲ್ ಆಗ್ಬಿಟ್ಟಿದ್ರು, ಏನನ್ನು ನೋಡಿ ಹೆದರ್ಕೊಂಡಿದ್ರು, ಎಲ್ಲಿಗೆ ಹೋದ್ರು ಕೈಯಲ್ಲಿ ಚಾಕುನ ತಗೊಂಡು ಊರನ್ನೇ ಸುತ್ತಾಡ್ತಾ ಇದ್ರು. ಊರಲ್ಲಿ ಇದ್ದ ಜನ ಇದನ್ನ ನೋಡಿ ಅವರನ್ನ ತಗೊಂಡು ಹೋಗಿ ಒಂದು ಮೆಂಟಲ್ ಹಾಸ್ಪಿಟಲ್ ಅಲ್ಲಿ ಜಾಯಿನ್ ಮಾಡಿಬಿಟ್ರು ಅಂತ ಪೊಲೀಸ್ ಹೇಳ್ಬೇಕಾದ್ರೆ ಅದಕ್ಕೆ ನಮ್ಮ ಹೀರೋಯಿನ್ ತುಂಬಾನೇ ಕಿರ್ಚ್ಕೋತಾ ಇದ್ದಾಳೆ. ನಮ್ಮ ತಾಯಿ ಆತರ ಎಲ್ಲ ಇಲ್ಲ, ನಮ್ಮ ತಾಯಿಗೆ ಏನು ಲೂಸ್ ಇಲ್ಲ, ಏನಕ್ಕಾಗಿ ಅವರನ್ನ ಮೆಂಟಲ್ ಹಾಸ್ಪಿಟಲ್ ಅಲ್ಲಿ ಜಾಯಿನ್ ಮಾಡಿದ್ರಿ ಅಂತ ಕೇಳ್ಬೇಕಾದ್ರೆ ನಮ್ಮ ಹೀರೋನೇ ಹೀರೋಯಿನ್ ಸಮಾಧಾನ ಮಾಡ್ತಾನೆ. ಆಮೇಲೆ ಆ ಮೆಂಟಲ್ ಹಾಸ್ಪಿಟಲ್ ಅಡ್ರೆಸ್ ಅನ್ನ ತಗೊಂಡು ನಮ್ಮ ಹೀರೋಯಿನ್ ಅಲ್ಲಿಗೆ ಹೊರಡ್ತಾರೆ. ಇಲ್ಲಿ ಆ ಮಾಂತ್ರಿಕ ನಮ್ಮ ಹೀರೋಯಿನ್ ಹೊಟ್ಟೆಯಿಂದ ಮಗುವನ್ನ ತಗೊಂಡಿದ್ನಲ್ಲ ಅದನ್ನ ಒಂದು ಗಾಜಿನ ಬಾಟಲ್ ಅಲ್ಲಿ ಹಾಕಿ ಮಡಗಬೇಕಾದ್ರೆ ಅವನನ್ನ ಏನೋ ಒಂದು ಶಕ್ತಿ ತೊಳ್ತಾ ಇರೋ ಹಾಗೆ ಅವನಿಗೆ ಫೀಲ್ ಆಗ್ತಾ ಇದೆ. ನೋಡಿದ್ರೆ ಆ ದೆವ್ವ ಅಲ್ಲಿಗೆ ಬಂದ್ಬಿಟ್ಟಿದೆ. ಅಲ್ಲಿರುವ ಟ್ರಾಲೀಸ್ ಎಲ್ಲವೂ ಅಲ್ಲಾಡ್ತಾ ಇದೆ, ಅಲ್ಲಿರುವ ಬಾಟಲ್ಸ್ ಎಲ್ಲ ಹೊಡೆದೋಗಿ ನೀರೆಲ್ಲ ಚೆಲ್ತಾ ಇವೆ. ಆವಾಗ ಅಲ್ಲಿರುವ ಫ್ಯಾನ್ ತುಂಬಾನೇ ಫಾಸ್ಟ್ ಆಗಿ ಸ್ಪೀಡ್ ಆಗಿ ಸುತ್ತುತ್ತಾ ಇದೆ. ಹಾಗೆ ಈ ಮಾಂತ್ರಿಕ ನಿಧಾನಕ್ಕೆ ಗಾಳಿಯಲ್ಲಿ ತೇಳ್ತಾ ಇದ್ದಾನೆ, ಮೇಲ್ಗಡೆ ಹೋಗ್ತಾ ಇದ್ದಾನೆ. ಅವನ ತಲೆ ಸುಮ್ನೆ ಆ ಫ್ಯಾನ್ ಗೆ ಸಿಗಾಕೊಂಡು ಫಟ್ 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 ಅಂತ ಒಡೆದು ಚೆಚ್ತಾ ಇದೆ. ಆ ದೆವ್ವ ಅಷ್ಟು ಕ್ರೂರವಾಗಿ ಆ ಮಾಂತ್ರಿಕನ್ನ ಸಾಯಿಸುತ್ತೆ. ಈ ಕಡೆ ನಮ್ಮ ಹೀರೋ ಮತ್ತೆ ಹೀರೋಯಿನ್ ಆ ಹಾಸ್ಪಿಟಲ್ ಗೆ ಬಂದು ಅಲ್ಲಿರುವ ಡಾಕ್ಟರ್ ಹತ್ರ ಅವಳ ತಾಯಿ ಬಗ್ಗೆ ವಿಚಾರಿಸ್ತಾರೆ. ನನ್ನ ತಾಯಿಯನ್ನ ಯಾರು ಈ ಹಾಸ್ಪಿಟಲ್ ಗೆ ಕರ್ಕೊಂಡು ಬಂದು ಸೇರಿಸಿದ್ದು, ಅವರಿಗೆ ಮೆಂಟಲಿ ಏನ್ ಪ್ರಾಬ್ಲಮ್ ಇದೆ ಅಂತ ನಮ್ಮ ಹೀರೋಯಿನ್ ಕೇಳ್ಬೇಕಾದ್ರೆ ಅದಕ್ಕೆ ಡಾಕ್ಟರ್, ಊರ್ ಜನರೇ ನಿಮ್ಮ ತಾಯಿ ಕೈಯಲ್ಲಿ ಒಂದು ಚಾಕುನ ಇಟ್ಕೊಂಡು ಅಲ್ಲಿ ಇಲ್ಲಿ ಅಂತ ಸುತ್ತಾಡ್ತಾ ಇದ್ದಾರೆ ಅಂತ ನಮಗೆ ಬಂದು ಹೇಳಿದ್ರು. ಜೊತೆಗೆ ನಿಮ್ಮ ತಾಯಿ ಯಾವಾಗ್ಲೂ ದೆವ್ವಗಳನ್ನ ನೋಡೋದಾಗಿ ಹೇಳಿದ್ರು, ಆ ದೆವ್ವಗಳು ನಿಮ್ಮ ತಾಯಿಯನ್ನ ಟಾರ್ಚರ್ ಮಾಡೋದಾಗಿ ಹೇಳಿದ್ರು ಅಂತ ಡಾಕ್ಟರ್ ಹೇಳ್ಬೇಕಾದ್ರೆ ಹಾಗೆ ನಮ್ಮ ಹೀರೋಯಿನ್ ಅವಳ ಮುಖ ಒಂಥರ ಚೇಂಜ್ ಆಗುತ್ತೆ. ಆಮೇಲೆ ಡಾಕ್ಟರ್ ಹೀರೋಯಿನ್ ಅವಳ ತಾಯಿಯ ಫೈಲ್ ಅನ್ನ ತಗೊಂಡು ಬಂದು ಅವರ ಬಗ್ಗೆ ಹೇಳ್ತಾರೆ. ನಮ್ಮ ಹೀರೋಯಿನ್ ಅವಳ ತಾಯಿ ಆ ಆಂಟಿ ಇಲ್ಲಿಯವರೆಗೂ 4 ಸಲ ಮದುವೆ ಆಗಿದ್ದಾಳಂತೆ, ಅವರ ಮಗಳು ಅವರನ್ನ ಬಿಟ್ಟು ಹೋಗ್ಬಿಟ್ರಂತೆ ಅಂತ ಡಾಕ್ಟರ್ ಹೇಳ್ಬೇಕಾದ್ರೆ ಅದಕ್ಕೆ ಹೀರೋಯಿನ್, ಇವೆಲ್ಲ ಹಳೆ ಕತೆ, ಇದ್ರ ಬಗ್ಗೆ ಹೇಳ್ಬೇಡಿ, ನಾನು ನನ್ನ ತಾಯಿಯನ್ನ ನೋಡ್ಬೇಕು ಅಂತ ಹೇಳ್ಬೇಕಾದ್ರೆ ನಿಮ್ಮ ತಾಯಿ ಇವಾಗಿರುವ ಮೆಂಟಲ್ ಸ್ಟೇಜ್ ಅಲ್ಲಿ ನಿನ್ನನ್ನ ನೋಡ್ತಾರೋ ಇಲ್ವೋ ಗೊತ್ತಿಲ್ಲ, ಸರಿ ಪರವಾಗಿಲ್ಲ ಬಾ ಅಂತ ಹೀರೋಯಿನ್ ಅನ್ನ ಅವಳ ತಾಯಿಯನ್ನ ನೋಡೋಕೆ ಡಾಕ್ಟರ್ ಕರ್ಕೊಂಡು ಹೋಗ್ತಾರೆ. ನಮ್ಮ ಹೀರೋಯಿನ್ ಅವಳ ತಾಯಿ ಹತ್ರ ಹೋಗಿ ಮಾತಾಡ್ಸೋಣ ಅಂತ ಟ್ರೈ ಮಾಡ್ಬೇಕಾದ್ರೆ ನಮ್ಮ ಹೀರೋಯಿನ್ ಅನ್ನು ನೋಡಿದ ತಕ್ಷಣ ಅವಳ ತಾಯಿ ತುಂಬಾನೇ ಗಾಬರಿ ಆಗ್ತಾ ಇದ್ದಾರೆ, ಅಳ್ತಾ ಇದ್ದಾರೆ, ಹೆದರ್ಕೊಂಡು ನಾನು ತಪ್ಪು ಮಾಡಿಬಿಟ್ಟೆ ನೀನಾ, ನನ್ನನ್ನು ಕ್ಷಮಿಸ್ಬಿಡು ನೀನಾ ಅಂತ ಅಳ್ತಾ ಇದ್ದಾಳೆ. ಅದಕ್ಕೆ ನಮ್ಮ ಹೀರೋಯಿನ್, ಅಮ್ಮ ನಾನು ಲೀಡಾ, ನಾನು ನಿಮ್ಮ ಮಗಳು ಲೀಡಾ ಅಂತ ಹೇಳ್ಬೇಕಾದ್ರೆ ಅದಕ್ಕೆ ತಾಯಿ, ನಾನು ನಿಮ್ಮ ಇಬ್ಬರನ್ನ ಡಿವೈಡ್ ಮಾಡಿರಬಾರ್ದಾಗಿತ್ತು, ಹಾಗೆ ಮಾಡಿ ತುಂಬಾ ದೊಡ್ಡ ತಪ್ಪನ್ನ ನಾನು ಮಾಡಿಬಿಟ್ಟೆ ಅಂತ ಹೇಳಿ ಗುಳೋ ಅಂತ ಅಳ್ತಾ ಇದ್ದಾಳೆ ತಾಯಿ. ಇವಾಗ ತಾಯಿಯನ್ನ ಸಮಾಧಾನ ಮಾಡಿ ಅಲ್ಲಿರುವ ನರ್ಸ್ ಅವರನ್ನ ಬೇರೆ ಕಡೆ ಕರ್ಕೊಂಡು ಹೋಗ್ತಾರೆ. ಅದೇ ಸ್ಟಾರ್ಟಿಂಗ್ ಅಲ್ಲೇ ಒಂದು ಚಿಕ್ಕ ಹುಡುಗಿ ಉಯ್ಯಾಲೆನ ಹಿಡಿಬೇಕಾದ್ರೆ ಅವಳ ಕೈಯನ್ನ ಒಂದು ದೆವ್ವನೇ ಕಚ್ಚಿರೋದು, ಅದ್ರ ಮಾರ್ಕೆ ಆ ಹುಡುಗಿ ಕೈಯಲ್ಲಿ ಬಂದಿರೋದು. ಇವಾಗಲೇ ನಮ್ಮ ಹೀರೋಯಿನ್ ಗೆ ಒಂದು ವಿಷಯ ಅರ್ಥ ಆಗ್ತಾ ಇದೆ, ನೆನಪಾಗ್ತಾ ಇದೆ. ನಮ್ಮ ಹೀರೋಯಿನ್ ಒಬ್ಬಳು ಟ್ವಿನ್ಸ್, ಅದ್ರಲ್ಲೂ ಇಬ್ಬರು ಜಾಯಿನ್ ಆಗಿ ಅಂಟ್ಕೊಂಡು ಹುಟ್ಟಿದ ಟ್ವಿನ್ಸ್. ಚಿಕ್ಕದರಿಂದಾನೇ ಆ ದೆವ್ವ ನಮ್ಮ ಹೀರೋಯಿನ್ ಹಿಂದೆನೆ ಸುತ್ತುತ್ತಾ ಇದ್ದಿದೆ. ಆದ್ರೆ ನಮ್ಮ ಹೀರೋಯಿನ್ ಹುಟ್ಟಬೇಕಾದ್ರೇನೆ ಅವಳ ಮೈಯಲ್ಲಿ ಒಂದು ಮಾರ್ಕ್ ಇತ್ತಲ್ವಾ, ಅದನ್ನ ಯಾವಾಗ ಲೇಸರ್ ಟ್ರೀಟ್ಮೆಂಟ್ ಕೊಟ್ಟು ಸರಿ ಮಾಡ್ಬೇಕು ಅಂತ ಅನ್ಕೊಂಡ್ಲೋ ಆವಾಗ್ಲಿಂದಾನೇ ಇವಳಿಗೆ ಈ ತರ ಪ್ರಾಬ್ಲಮ್ ಶುರುವಾಗಿರೋದು, ಆ ದೆವ್ವದ ಕಾಟ ಶುರುವಾಗಿರೋದು. ಅಂದ್ರೆ ನಮ್ಮ ಹೀರೋಯಿನ್ ಅವಳ ತಂಗಿಯ ದೆವ್ವ ಅವಳ ಕಣ್ಣಿಗೆ ಕಾಣೋಕೆ ಶುರು ಆಗಿರೋದು. ಇದ್ರ ಬಗ್ಗೆ ಒಂದು ಪಾರ್ಕ್ ಅಲ್ಲಿ ಕೂತು ನಮ್ಮ ಹೀರೋ ಮತ್ತೆ ಹೀರೋಯಿನ್ ಮಾತಾಡ್ತಾ ಇರ್ತಾರೆ.
ಆದ್ರೆ ಮನೆಯಲ್ಲಿ ಮಗುನ ಬಿಟ್ಬಿಟ್ಟು ಬಂದಿರ್ತಾರೆ, ಜೊತೆಗೆ ನೋಡ್ಕೊಳ್ಳೋದಕ್ಕಾಗಿ ಆ ಕೆಲಸದ ಲೇಡಿಯನ್ನು ಬಿಟ್ಬಿಟ್ಟು ಬಂದಿರ್ತಾರೆ. ಆದ್ರೆ ನಮ್ಮ ಹೀರೋಯಿನ್ ಎಲ್ಲಿಗೆ ಹೋದ್ರು ಸಿಸಿಟಿವಿ ಮುಖಾಂತರ ಮಗುವನ್ನ ನೋಡೋಕೆ ಆಗುತ್ತೆ ಅಲ್ವಾ? ಸರಿ ಅಂತ ವಿಡಿಯೋನ ಚೆಕ್ ಮಾಡಿ ನೋಡ್ಬೇಕಾದ್ರೆ ಆ ದೆವ್ವ ನಮ್ಮ ಹೀರೋಯಿನ್ ಅವಳ ಮಗುವನ್ನ ಎತ್ತಿ ಕೈಯಲ್ಲಿ ಹಿಡ್ಕೊಂಡಿದೆ. ಆದ್ರಿಂದ ನಮ್ಮ ಹೀರೋ ಮತ್ತೆ ಹೀರೋಯಿನ್ ಬೇಗ ಬೇಗ ಮನೆಗೆ ಹೊರಡ್ತಾರೆ. ಈ ಕಡೆ ಕೆಲಸದವಳು ಅದೇ ನಮ್ಮ ಹೀರೋ ಏನು ಮಾಂತ್ರಿಕ ಮಾಡಿ ಮನೆ ಎಂಟ್ರೆನ್ಸ್ ಅಲ್ಲಿ ಕಟ್ಟಿ ಹಾಕಿದ್ನಲ್ಲ, ಅದು ಕಟ್ಟಾಗಿ ಬಿದ್ದಿದೆ. ಅದನ್ನ ತಗೊಂಡು ಒಳಗಡೆ ಇಡ್ತಾ ಇದ್ದಾಳೆ. ಆಮೇಲೆ ಒಳಗಡೆ ಬಂದು ನೋಡಿದ್ರೆ ಅಲ್ಲಿರುವ ಕನ್ನಡಿ ಓಪನ್ ಆಗಿದೆ. ಇದಕ್ಕೂ ಮುಂಚೆ ನಮ್ಮ ಹೀರೋಯಿನ್ ಬಟ್ಟೆ ಹಾಕಿ ಕವರ್ ಮಾಡಿ ಇಟ್ಟಿದ್ಲಲ್ವಾ? ಸೊ ಕೆಲಸದವರು ಮತ್ತೆ ಬಟ್ಟೆನ ಹಾಕಿ ಕವರ್ ಮಾಡ್ತಾ ಇರ್ಬೇಕಾದ್ರೆ ಏನೋ ಸದ್ದು ಆಗುತ್ತೆ. ಏನದು ಸದ್ದು ಅಂತ ಇವರು ತಿರುಗಿ ನೋಡ್ಬೇಕಾದ್ರೆ ಆ ದೆವ್ವ ಇವರ ಮುಂದೆ ಕ್ರೂರವಾಗಿ ನಿಂತಿದೆ. ಅಷ್ಟೇ ಆ ಕೆಲಸದವರ ತಲೆಯನ್ನ ಹಿಡ್ಕೊಂಡು ಪ್ರೆಸ್ ಮಾಡ್ತಾ ಇದೆ ದೆವ್ವ. ಆ ಕೆಲಸದ ಲೇಡಿ ಹಾಗೆ ಬ್ಲಡ್ ವಾಮಿಟ್ ಮಾಡ್ಕೊಂಡು ಸಾಯ್ತಾಳೆ. ಅದೇ ಸಮಯದಲ್ಲಿ ಈ ಕಡೆ ಹಾಸ್ಪಿಟಲ್ ಅಲ್ಲಿ ಆ ನರ್ಸು ಬೇಗ ಬೇಗ ಓಡಿ ಬಂದು ಡಾಕ್ಟರ್ ಹತ್ರ ಆ ಮೆಂಟಲ್ ತಾಯಿ ಹಾಸ್ಪಿಟಲ್ ಇಂದ ಎಸ್ಕೇಪ್ ಆಗ್ಬಿಟ್ಟಿದ್ದಾರೆ ಅಂತ ಹೇಳ್ತಾ ಇದ್ದಾಳೆ. ಈ ಕಡೆ ನಮ್ಮ ಹೀರೋ ಮತ್ತೆ ಹೀರೋಯಿನ್ ಬೇಗ ಬೇಗ ಮನೆಗೆ ಬಂದು ನೋಡಿದ್ರೆ ಆ ಕೆಲಸದವಳು ಸತ್ತು ಬಿದ್ದಿದ್ದಾಳೆ. ಸರಿ ಮಗುವನ್ನ ನೋಡೋಣ ಅಂತ ಹೋದ್ರೆ ಮಗುವನ್ನ ಕೈಯಲ್ಲಿ ಎತ್ತಿಟ್ಕೊಂಡು ಕೂತಿದ್ದಾರೆ ನಮ್ಮ ಹೀರೋಯಿನ್ ಅವಳ ತಾಯಿ. ಅವರನ್ನು ನೋಡಿದ ತಕ್ಷಣ ನಮ್ಮ ಹೀರೋಯಿನ್ಗೆ ತುಂಬಾನೇ ಖುಷಿ ಆಗುತ್ತೆ. ಆವಾಗಲೇ ಅವಳ ತಾಯಿ ಅವರ ಹತ್ರ ಇರುವ ಫೋಟೋವನ್ನ ನಮ್ಮ ಹೀರೋಯಿನ್ಗೆ ಕೊಡ್ತಾರೆ. ಅದನ್ನು ಓಪನ್ ಮಾಡಿ ನೋಡ್ಬೇಕಾದ್ರೆ ನಮ್ಮ ಹೀರೋಯಿನ್ ಮತ್ತೆ ಅವಳ ತಂಗಿ ಸಿಸ್ಟರ್ ಇಬ್ಬರು ಅಂಟ್ಕೊಂಡು ಹುಟ್ಟಿರುವ ಫೋಟೋ ಅದು. ಅದನ್ನ ನೋಡ್ತಾ ಇರ್ತಾಳೆ ನಮ್ಮ ಹೀರೋಯಿನ್. ಆವಾಗ ಮೆಂಟಲ್ ತಾಯಿ ಹತ್ಕೊಂಡು ಇಬ್ಬರಲ್ಲಿ ಒಬ್ಬರನ್ನ ಮಾತ್ರನೇ ಕಾಪಾಡೋಕೆ ಆಗುತ್ತೆ ಅನ್ನುವ ಸಿಚುವೇಶನ್ ನನಗೆ ಬಂತು. ಸೊ ನನಗೆ ಬೇರೆ ದಾರಿ ಗೊತ್ತಿರ್ಲಿಲ್ಲ, ಆದ್ರಿಂದ ನಿನ್ನನ್ನ ಕಾಪಾಡಿ ಬಿಟ್ಟು ನೀನವನ್ನ ಸಾಯೋಕೆ ಬಿಟ್ಬಿಟ್ಟೆ ಅಂತ ಹೇಳ್ಬೇಕಾದ್ರೆ ನಮ್ಮ ಹೀರೋಯಿನ್ ಅಳೋಕೆ ಶುರು ಮಾಡ್ತಾಳೆ. ಆವಾಗ ಚೆನ್ನಾಗಿ ಮಾತಾಡ್ತಾ ಇದ್ದ ತಾಯಿ ಸಡನ್ ಆಗಿ ನಮ್ಮ ಹೀರೋಯಿನ್ ಅಟ್ಯಾಕ್ ಮಾಡ್ತಾ ಇದ್ದಾಳೆ. ನನ್ನನ್ನ ನೋಡು, ನಾನೇ ನೀನಾ ಅಂತ ಹೇಳ್ಬೇಕಾದ್ರೆ ನಮ್ಮ ಹೀರೋ ಗಾಬರಿ ಆಗ್ಬಿಟ್ಟು ಅಲ್ಲಿರುವ ಒಂದು ತಿಂಗನ್ನ ತಗೊಂಡು ಮೆಂಟಲ್ ತಾಯಿ ತಲೆಗೇನೆ ಹೊಡೆದು ಮಗುವನ್ನ ಎತ್ಕೊಂಡು ಹೀರೋಯಿನ್ ಕರ್ಕೊಂಡು ಹೊರಗಡೆ ಹೋಗ್ಬಿಡೋಣ ಅನ್ಕೋಬೇಕಾದ್ರೆ ಆ ಮನೆಯಲ್ಲಿರುವ ಡೋರ್ಸ್ ಎಲ್ಲವೂ ಆಟೋಮೆಟಿಕ್ ಕ್ಲೋಸ್ ಆಗ್ಬಿಡ್ತಾ ಇದೆ, ಓಪನ್ ಮಾಡೋಕೆ ಆಗ್ತಾ ಇಲ್ಲ. ಆವಾಗ ಆ ದೆವ್ವ ನಮ್ಮ ಹೀರೋ ಅವನ ಕತ್ತನ್ನ ಹಿಡ್ಕೊಂಡು ಪ್ರೆಸ್ ಮಾಡ್ತಾ ಇದೆ. ಲೋ, ನನ್ನ ಮಗುವನ್ನ ಕುಂದಿದ್ಯಾ? ನಾನು ಹುಟ್ಟಿದಕ್ಕೆ ಐಡೆಂಟಿಟಿಯಾಗಿ ಇದ್ದ ಮಾರ್ಕ್ ಅನ್ನು ನೀನೇ ನಾಶ ಮಾಡಿದ್ಯಾ, ಕ್ಲಿಯರ್ ಮಾಡಿದ್ಯಾ? ನಿನ್ನನ್ನ ಏನ್ ಮಾಡೋಣ ಅಂತ ನಮ್ಮ ಹೀರೋನ ಹಾಗೆ ಎತ್ತಿ ಬಿಸಾಕುತ್ತೆ ದೆವ್ವ. ಹಾಗೆ ನಮ್ಮ ಹೀರೋ ಹಾರ್ಕೊಂಡು ಹೋಗಿ ಜಿಂಕೆಯ ಕೊಂಬಿಗೆ ಸಿಗಾಕೊಂಡು ಸಾಯ್ತಾನೆ. ನಮ್ಮ ಹೀರೋಯಿನ್ ಅದನ್ನ ನೋಡಿ ಗಾಬರಿಯಾಗಿ ಮಗುವನ್ನ ಎತ್ಕೊಂಡು ಕಿರ್ಚ್ಕೊಂಡು ಅಲ್ಲಿಂದ ಓಡಿ ಹೋಗ್ತಾಳೆ. ಆದ್ರೆ ಆ ದೆವ್ವ ಬಿಡೋ ತರ ಇಲ್ಲ, ಅವ್ರಗಳನ್ನ ಚೇಸ್ ಮಾಡ್ಕೊಂಡು ಹೋಗುತ್ತೆ. ಕೈಯಿಗೆ ಚಾಕುನ ತಗೊಂಡು ನಮ್ಮ ಹೀರೋಯಿನ್ ಅನ್ನ ಅಟ್ಟಾಡ್ಸ್ಕೊಂಡು ಹೋಗ್ತಾ ಇದೆ. ಆವಾಗ ನಮ್ಮ ಹೀರೋಯಿನ್ ಏನಿವಾಗ ನಿನಗೆ ನನ್ನ ಮೈ ತಾನೇ ಬೇಕು, ನನ್ನ ಮೈಯಲ್ಲಿ ಒಂದು ಚಿಕ್ಕ ಪಾರ್ಟ್ ತಾನೇ ಬೇಕು, ನೀನು ನನ್ನ ಮೈಯಲ್ಲಿ ಸ್ಟೇ ಆಗೋಕೆ ಒಂದು ಜಾಗ ತಾನೇ ಬೇಕು ಅಂತ ಹೇಳಿ ನಮ್ಮ ಹೀರೋಯಿನ್ ಅವಳ ಮೈಯಿಗೆ ಒಂದು ಮಾರ್ಕ್ ಅನ್ನ ಗೀಚ್ಕೋತಾ ಇದ್ದಾಳೆ, ಗಾಯ ಮಾಡ್ಕೋತಾ ಇದ್ದಾಳೆ. ಬಾ, ಇವಾಗ ನಿನಗೆ ಸ್ಟೇ ಆಗೋಕೆ ಒಂದು ಜಾಗ ಸಿಕ್ಬಿಟ್ಟಿದೆ, ನನ್ನ ಮೈಯನ್ನ ತಗೋ ಅಂತ ಹೇಳ್ಬೇಕಾದ್ರೆ ನಮ್ಮ ಹೀರೋಯಿನ್ ಅವಳ ತಾಯಿ ಮೈಯಲ್ಲಿದ್ದ ಆ ದೆವ್ವ ಹೋಗ್ಬಿಡುತ್ತೆ. ಹಾಗೆ ನಮ್ಮ ಹೀರೋಯಿನ್ ಅನ್ಕಾನ್ಶಿಯಸ್ ಆಗಿ ಬೀಳ್ತಾಳೆ. ಆಮೇಲೆ ನೋಡಿದ್ರೆ ನಮ್ಮ ಹೀರೋಯಿನ್ ಹಾಸ್ಪಿಟಲ್ ಅಲ್ಲಿ ಇದ್ದಾಳೆ, ಮಗುನು ಚೆನ್ನಾಗೇ ಇದೆ. ಆವಾಗ ಅಲ್ಲಿರುವ ಡಾಕ್ಟರ್, ಲೀಟಾ ನಿನಗೆ ಏನು ಇಲ್ಲಮ್ಮ, ನೀನು ಚೆನ್ನಾಗೇ ಇದೆಯಾ, ಮಗುನು ಚೆನ್ನಾಗೇ ಇದೆ ಅಂತ ಮಗುವನ್ನ ಹೀರೋಯಿನ್ ಕೈಗೆ ಕೊಡ್ಬೇಕಾದ್ರೆ ಆವಾಗ ನಮ್ಮ ಹೀರೋಯಿನ್ ನಿಧಾನಕ್ಕೆ ಎದ್ದು ನಿಂತು ನನ್ನ ಹೆಸರು ಲೀಡಾ ಇಲ್ಲ, ನಾನು ನೀನಾ ಅಂತ ಹೇಳ್ತಾಳೆ. ಇಲ್ಲಿಗೆ ಈ ಮೂವಿ ಮುಗಿಯುತ್ತೆ. ಅಂದ್ರೆ ನಮ್ಮ ಹೀರೋಯಿನ್ ಲೀಡಾ ಅವಳ ಮೈಯನ್ನ ಟೋಟಲ್ ಆಗಿ ಅವಳ ತಂಗಿ ನೀನಾ ಆಕ್ಯುಪೈ ಮಾಡ್ಕೋಬಿಟ್ಟಿದ್ದಾಳೆ, ಆ ದೆವ್ವ ಆಕ್ಯುಪೈ ಮಾಡ್ಕೋಬಿಟ್ಟಿದೆ. ಸೊ ಈ ತರ ಡಿಫ್ರೆಂಟ್ ಆದ ಮೂವೀಸ್ ಅನ್ನ ನಾವು ನಿಮಗೆ ಕೊಡ್ತಾನೆ ಇರ್ತೀವಿ. ಅದಕ್ಕೆ ನೀವು ಮಾಡಬೇಕಾಗಿರೋದು ನಿಮ್ಮ ಸಪೋರ್ಟ್ ಮಾತ್ರ, ಏನು ಇಲ್ಲ. ನಿಮ್ ಫ್ರೆಂಡ್ಸ್ಗೆ, ಫ್ಯಾಮಿಲಿಗೆ, ರಿಲೇಟಿವ್ಸ್ಗೆ ಹೇ ಈ ತರ ಒಂದು ಚಾನಲ್ ಇದೆ, ಚೆನ್ನಾಗಿದೆ ನೋಡು ಅಂತ ಹೇಳಿದ್ರೇನೆ ಸಾಕು. ಸೂನ್ ಕ್ಯಾಚ್ ಯು ಪೀಪಲ್ಸ್ ವಿತ್ ಅನ್ ಅನದರ್ ನೈಸ್ ಮೂವಿ. ಟೇಕ್ ಕೇರ್.